ಇದು ತರಿಸಿದ್ದೆ ನನ್ನ ತಲೆಗೋಸ್ಕರ. ನನ್ನ ತಲೆ ಜಾಸ್ತಿ ಫ್ರೀಸ್ ಆಗ್ಬಿಡ್ತೈತೆ ಫ್ರೆಂಡ್ಸ್. ಈ ತರ ನೀರ್ ಕೊತ್ತ ಕುದಿಬೇಕಾರೆ ಯಾವ ಕಾರಣನ ಇದು? ಯಾವ್ದೋ ಜನರಲ್ಲಿ ಏನೋ ಕರ್ಮ ಮಾಡಿದೀನಿ. ಇಷ್ಟೆಲ್ಲ ಬ್ಯೂಟಿ ಕೇರ್ ಮಾಡಿದ್ರು ಪಿಂಪಲ್ಸ್ ಬರ್ತೈತೆ ಅಂದ್ರೆ ಆಗ್ತೈತೆ. ಅದ್ರ ಬಗ್ಗೆ ಎಲ್ಲ ಟೆಕ್ನಾಲಜಿ ಇರ್ಬೇಕು ನಮ್ಗೆ. ಏನೋ ಇದೆಲ್ಲ ನಮ್ ಕಾಲದಲ್ಲಿ ಇರ್ಲಿಲ್ಲಪ್ಪ ಸ್ವಾಮಿ. ಮತ್ತೆ ನೆಟ್ರೆ ಬೆಳಿತೈತಾ? ಹಿಂಗ್ ಬಿಟ್ರೆ ಹಿಂಗೆ. ನಿನ್ ರಂಗೋಲಿ ಯಾಕೋ ಹಾಳು ಮಾಡಕ್ ನಾನಿದ್ದೀನಿ, ಧೈರ್ಯವಾಗಿರೋ ಅನ್ಬಿಟ್ಟು ನನಗೆ ಧೈರ್ಯ ತುಂಬಿಟ್ಟು ಹೋದ. ಮಾಡ್ತೀನಿ ಇನ್ಮೇಲೆ ಇದರಲ್ಲೂ ಪ್ರಯೋಗಗಳು ಸ್ಟಾರ್ಟ್ ಮಾಡ್ತೀನಿ. ಮಧ್ಯಾಹ್ನ ಯಾರಿಂದ ಹೋಗ್ತಿದೆ ಟಮ? JCB ನಿಂತೈತೆ, ಅದ್ ಮಲ್ಕೊಳಕ್ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ಬಂದಿರೋದಕ್ಕೆ ಇನ್ನೊಂದ್ ಏನಾರು ಎಕ್ಸ್ಟ್ರಾ ತಗೊಳ್ಳೇಬೇಕು. ಓ, ತಾವ್ ಯಾವಾಗ ಕೈ ಒರೆಸಿದಿರಿ? ನಿನ್ ಪ್ಯಾಂಟ್ಗೆ ಒರೆಸ್ಕೊತಿ ಊಟ ಮಾಡ್ಬಿಟ್ಟು. ಕಾಮಾಕ್ಷಿ ಅಂದ್ರೆ ಹುಡುಗಿ ಅನ್ಕೊಂಡ? ಇದಕ್ಕೂ ಸೇರ್ಸಿ ಪೇಂಟ್ ಹೊಡೆದಿದ್ದೀರಲ್ಲಪ್ಪಿ ಪಾಪ. ನನ್ಗೆ ಅನಿಸ್ತೈತೆ ಈ ಪಾತ್ರೆ ಪಗಡೆಗಳೆಲ್ಲ ತೆಗಿಯೋದು ಬದಲು ಒಡವೆನೆ ತೆಗಿಬಹುದು ಅಂತ ಅನಿಸ್ತೈತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸುಮಾರಾಗಿದ್ದೇನಾ? ಇಬ್ಬರಿಗೂ ಸಮ ಪ್ರಮಾಣ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಅಟ್ಲೀಸ್ಟ್ ಫೇಸ್ ಬೇಕಾರ ಮಾಡ್ತೀನಿ ಬೆಂಡೆಕಾಯಿ. ಯಾವ ಇವೆಲ್ಲ ಫ್ರೆಂಡ್ಸ್, ನಾನು ಝೂ ಇಂದ ತಪ್ಪಿಸ್ಕೊಂಡಿರೋ ಪ್ರಾಣಿ ತರ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನನ್ನ ಫೇವ್ರೆಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಚಿಕನ್ ಮಸಾಲಾ. ನಿಜ ಹೇಳ್ಬೇಕಂದ್ರೆ ಈ ತರ ಊಟ ತಿನ್ಬೇಕಾಗಿರೋದು ಫ್ರೆಂಡ್ಸ್. ನಾವು ಇದನ್ನು ಸಹ ಕಿಚ್ಕೊಂಡು ತಿಂತಾರೆ. ನೀವು 3 ದಿನ ಅನ್ನ ಬಿಟ್ಟು ಬಿಡ್ತೀರಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಸಾರಿ ಫ್ರೆಂಡ್ಸ್, ನಿನ್ನೆ ವಿಡಿಯೋ ಹಾಕಕ್ಕಾಗಲಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ವೈರಿಂಗ್ ಮಾಡವ್ರೆ. ಬರೀ ಒಂದೇ ಒಂದು ಪ್ಲಗ್ಗೆ. ನೆನ್ಸ್ಕೊಂಡ್ರೆ ಕಾಮಿಡಿ ಅನ್ನಿಸ್ತೈತೆ. ನಾವು ಹಾಕ್ಸ್ಕೊಂಡಿದ್ದು ಇಷ್ಟೇ ಫ್ರೆಂಡ್ಸ್. ಇದೊಂದೇ ಒಂದು ಪ್ಲಗ್ಗೆ ರಾತ್ರಿ 11 ಗಂಟೆವರೆಗೂ ಟೈಮ್ ತಗೊಂಡವ್ರೆ ಅಂತ ಹೇಳಕ್ಕಾಗಲ್ಲ. ಟಾಮ್ ರೂಮ್, ಪಕ್ಕದ ರೂಮ್, ಆ ರೂಮ್, ಈ ರೂಮ್, ಫುಲ್ ನರ್ಸರಿ ಎಲ್ಲ ಡಾಮ್ ಡೂಮ್. ಇನ್ಮೇಲೆ ಒಂದು ವೈರು ಸಹ ಸಿಗಲ್ಲ ಆಚೆಗಡೆ ಹುಡುಕಿದ್ರು. ಆದ್ರೆ ನಮ್ಮ ಮನೇಲಿ ಮಾತ್ರ ಈ ವೈರ್ಗಳೆಲ್ಲ ಜಾಸ್ತಿ ಇರ್ತಿದೆ. ಯಾಕೆ ನಾವು ಜಾಸ್ತಿ ಇದೆಲ್ಲ ವೈರಿಂಗ್ ಎಲ್ಲ ಮಾಡಿಸ್ಕೊಳಕ್ ಹೋಗಿಲ್ಲ ಅಂದ್ರೆ, ವೈಫೈ ಐತಲ್ಲ ಫ್ರೆಂಡ್ಸ್, ಅದೇನಾದ್ರು ಡ್ಯಾಮೇಜ್ ಮಾಡ್ಬಿಡ್ತಾರೆ. ಮತ್ತೆ ಆ ಅಣ್ಣಂದ್ರ ಕೈ ಕಾಲು ಹಿಡಿದು ಕರೆಯಷ್ಟಲ್ಲಿ ಕೆಂಬರಲ್ಲ, ಜೀವ ಬಾಯಿಗೆ ಬತ್ತೈತೆ. ಅದಕ್ಕೋಸ್ಕರ ನಾವೇನು ಮಾಡಿಸ್ಕೊಂಡಿಲ್ಲ. ಶಿವನೇ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ಕಳಿಸ್ಬಿಡ್ತು. ಅದಕ್ಕಿಂತ ದೊಡ್ಡ ವಿಷಯ, ಖುಷಿ ಪಡೋ ವಿಷಯ ಏನಂದ್ರೆ ಟಾಮ್ ರೂಮ್ಗೂ ಸಹ ಲೈಟ್ ಬಂತು ಫ್ರೆಂಡ್ಸ್. ಅವನ ಮೇಲೆ ಧೈರ್ಯವಾಗಿ ಮಲ್ಕೋಬಹುದು. ಅವ್ನಿಗೆ ಇಷ್ಟ ದಿನ ನೋಡಿ, ಅವ್ನಿಗೆ ಇಷ್ಟ ದಿನ ಭಯ ಪಡೋನು ಒಬ್ಬನೇ ಮಲ್ಕೊಳಕ್ಕೆ. ಇನ್ಮೇಲೆ ಧೈರ್ಯವಾಗಿ ಮಲ್ಕೋಬಹುದು. ನನಗೂ 10 ಗಂಟೆ 11 ಗಂಟೆ ರಾತ್ರಿವರೆಗೂ ಧೈರ್ಯ ಹೇಳಿ ಸಾಕಾಗಿತ್ತು. ಧೈರ್ಯವಾಗಿ ಮಲ್ಕೋ ಅಂತ ಪಾಪ. ಮತ್ತೆ ಫ್ರೆಂಡ್ಸ್, ಆ ಡ್ರಮ್ನ ಎತ್ತು ಬಿಡ್ರಿ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇದೀರಲ್ಲ ಫ್ರೆಂಡ್ಸ್. ನನಗೂ ಹಂಗೆ ಅನ್ನಿಸ್ತೈತೆ. ಅದ್ರಲ್ಲಿ ಒಗ್ದಿರೋ ಬೆಡ್ಶೀಟ್ಗಳು ತುಂಬಾ ಇದಾವಲ್ಲ ಫ್ರೆಂಡ್ಸ್, ಅವೆಲ್ಲ ಮುಚ್ಚಿಟ್ಟಿದ್ದೀನಿ. ಹೊರಗಡೆ ಟ್ರೇ ಜಿಳ್ಳೆಗಳು ಸೇರ್ಕೊಳ್ತಾವೆ, ಧೂಳು ಕುತ್ಕೋತೈತೆ. ಅದಕ್ಕೆ ಯಾವ್ದು ಬೇರೆ ಟೆನ್ಷನ್ ಅಂದ್ಬಿಟ್ಟು ಆ ಡ್ರಮ್ಮಲ್ಲಿ ಇಟ್ಟಿದ್ದೀನಿ. ಆ ಡ್ರಮ್ನ ಬಾಗಲ್ ಸಂತಿಲಿ ಇಟ್ಟು ನೋಡಿದೆ, ಬಾಗ್ಲು ಇಲ್ಲಿವರೆಗೂ ಅಷ್ಟೇ ಓಪನ್ ಆಯ್ತು. ಫುಲ್ ಬಾಗ್ಲು ಓಪನ್ ಆಗ್ಬೇಕು ನನಗೆ. ಅದಕ್ಕೆ ಏನೇನೋ ಪ್ಲಾನ್ ಮಾಡಲ್ಲ ಇಕ್ಕಿದ್ದೀನಿ. ಒಂದ್ ಸ್ವಲ್ಪ ದಿನ ಫ್ರೆಂಡ್ಸ್, ಅದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡ್ತೀನಿ, ಅದನ್ನ ತೆಗಿತೀನಿ. ಓಕೆ ಫ್ರೆಂಡ್ಸ್, ಈಗ ಶುಕ್ರವಾರ, ಇವತ್ತು ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಬೇಕಾಯ್ತು ಫ್ರೆಂಡ್ಸ್. ನನ್ನ ಕೆಲಸದಿಂದ ಬಂದು ಆ ಟೈಮ್ಗೆ ನೋಡಿದ್ರೆ ಎಲ್ಲ ಕೆಲಸ ಮುಗಿಬೇಕಾಗಿತ್ತು. ಆದ್ರೆ ಶಿವ ಅವರು ಪಾರ್ಟಿ ಮಾಡ್ತಿದ್ರು ಫ್ರೆಂಡ್ಸ್. ಶಿವ ಮತ್ತೆ ಅವರಿಬ್ಬರು ಇನ್ನಿಬ್ರು ಇದಾರೆ ಅವ್ರ ಫ್ರೆಂಡ್ಸು. ಅವ್ರಿಗೆ ಚಿಕನ್ ಪಾರ್ಟಿಗೆ ಚಿಕನ್ ಫ್ರೈ ಮಾಡಿಕೊಟ್ಟೆ ಫ್ರೆಂಡ್ಸ್. ಚಿಕನ್ ಪಾರ್ಟಿ ಮಾತ್ರ ಫ್ರೆಂಡ್ಸ್, ಬೇರೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಇವತ್ತು ಶುಕ್ರವಾರ ಬೇರೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಅದನ್ನೆಲ್ಲ ಮಾಡ್ಕೊಟ್ಬಿಟ್ಟು ಆಮೇಲೆ ವಾರ ಮಾಡ್ಕೊಳ್ಳೋಣ, ಮನೆಯಲ್ಲಿ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಅಂತ ನಾನು ಇಷ್ಟೊತ್ತರೆಗೂ ವೆಯ್ಟ್ ಮಾಡಿದೆ. ಶುಕ್ರವಾರ ಆಗಿರೋದ್ರಿಂದ ವಾರ ಮಾಡಬೇಕು. ನನ್ನ ತಲೆಗೆ ಒಂದ್ ಸ್ವಲ್ಪ ಅದು ಇದು ಹಾಕ್ಬೇಕು. ಫ್ರೀಸ್ ಆಗ್ಬಿಟ್ಟಿದೆ ಫ್ರೆಂಡ್ಸ್ ನನ್ನ ತಲೆ ನೋಡಿ. ಹಿಂಗೆ ಹೆಂಗಾರು ಎತ್ತು ಬಿಟ್ರೆ ಹಂಗೆ ಫ್ರೀಸು. ಅದಕ್ಕೆ ಇದಕ್ಕೊಂದ್ ಸ್ವಲ್ಪ ಏನಾದ್ರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಐಡಿಯಾ ಮಾಡಿದ್ದೀನಿ. ಸುಸ್ತೇ ಆಗ್ತೈತೆ ಫ್ರೆಂಡ್ಸ್. ಇವತ್ತು ನನ್ನ ತಲೆಗೆ ಒಂದ್ ಗತಿ ಕಾಣಿಸ್ಬೇಕಂತ ಈ ಗೆಟಪಲ್ಲಿ ಬಂದಿದ್ದೀನಿ ಫ್ರೆಂಡ್ಸ್, ಶಿವ ಗೆಟಪಲ್ಲಿ. ಅದೇ ಫ್ರೆಂಡ್ಸ್, ಮಾಮೂಲಿ ಇದೆಯಲ್ಲ, ಇದು ತರಿಸಿದ್ದೆ ನನ್ನ ತಲೆಗೋಸ್ಕರ. ನನ್ನ ತಲೆ ಜಾಸ್ತಿ ಫ್ರೀಸ್ ಆಗ್ಬಿಡ್ತೈತೆ ಫ್ರೆಂಡ್ಸ್. ತಲೆ ಕೂದಲು ಒಂಥರ ರಫ್ ಅಂಡ್ ಟಫ್. ಇದು ತುಂಬಾ ಹೆಲ್ಪ್ ಆಗ್ತೈತಲ್ಲ, ಮರ್ತ್ಬಿಟ್ಟೆ ಎಷ್ಟು ಅಕ್ಸೆ ಬೀಜ. ಇದು ತುಂಬಾ ಹೆಲ್ಪ್ ಆಗ್ತೈತಲ್ಲ ತಲೆ ಕೂದಲಿಗೆ ಎಲ್ಲ. ಅದಕ್ಕೆ ಇದಾದ್ರೂ ಹಾಕಿದ್ರೆ ತಲೆ ನೆಟ್ಟಗಾಗ್ತೈತೇನೋ ಅಂತ ನಾನು ಅನ್ಕೊಂಡಿದ್ದೀನಿ. ಸಾರಿ, ತಲೆ ಕೂದಲು. ಓಕೆ ಫ್ರೆಂಡ್ಸ್, ಈಗ ಈ ಹೇರ್ ಆಯಿಲ್ ಮಾಡಬೇಕು, ಆಮೇಲೆ ಮನೇಲಿ ಬಾಗಿಲು ಕ್ಲೀನ್ ಮಾಡಿ ವಾರ ಮಾಡಬೇಕು. ಇದು ನನ್ನ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅಡುಗೆ ಪಡ್ಗೆ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ. ಶಿವ ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಬೆಂಡೆಕಾಯಿ, ಬೀನ್ಸು ಎಲ್ಲ ತಂದಿತ್ತೆ. ಬಿ ಇಂದಾನೆ 3 ತರಕಾರಿ ತಂದಿತ್ತೆ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಇದನ್ನ ನಾನು ಮಾಡ್ತಾ ಇರೋದು. ನಾನು ಏರ್ಗೆ ಅಪ್ಲೈ ಮಾಡ್ತಾ ಇರೋದು. ನೋಡೋಣ ಹೆಂಗ್ ವರ್ಕ್ ಆಗ್ತಿತ್ತೋ ಏನೋ. ಬನ್ನಿ ಫ್ರೆಂಡ್ಸ್, ಮಾಡೋಣ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದು ಮರೀತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ತಲೆಗೆ ಎಷ್ಟು ತಗೋಬೇಕಂತ ಒಂದು ಐಡಿಯಾ ಬರ್ತಾ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಇಷ್ಟು ತಗೊಂಡಿದ್ದೀನಿ. ನೋಡೋಣ. ನೀರು ಇಷ್ಟು ತಗೊಂಡಿದ್ದೀನಿ. ಇದು ಜೆಲ್ ತರ ಆಗ್ತೈತಲ್ಲ, ಸೋಸ್ಕೋಬೇಕು. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ. ಜೆಲ್ ತರ ಆದ್ಮೇಲೆ
ಹೆಂಗ್ ಮಾಡೋದು, ಸೋಸ್ಕೊಳ್ಳೋದು ಇಲ್ಲ ಬೀಜ ಸಮೇತ ಅಪ್ಲೈ ಮಾಡ್ಕೊಳ್ಳೋದು ಎಲ್ಲ ಆಮೇಲೆ ನೋಡೋಣ. ಅದಕ್ಕೆ ಇಷ್ಟು ನೀರು ತಗೊಂಡಿದ್ದೀನಿ, ಸ್ವಲ್ಪ ಗಜ್ಜಿ ಬಾಣ್ಲಿನ ತಗೊಂಡಿದ್ದೀನಿ, ಸಬ್ಜಾ ಸೀಡ್ಸು ಇದು ಅಷ್ಟೇ. ಮೊದಲು ಇವೆರಡನ್ನು ಟ್ರೈ ಮಾಡ್ತೀನಿ. ಇವೇನಾದ್ರು ಸಕ್ಸಸ್ ಆಗೋಯ್ತಂದೆ ಇದ್ರ ಜೊತೆಗೆ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಬಿಸಿಲು ನೀರು ಕಾಯ್ಬೇಕು ಮೊದಲು ಒಂದು ಸ್ವಲ್ಪ. ಈ ತರ ನೀರು ಕೊತ್ತ ಕುದಿಬೇಕಾರೆ ಯಾವ ಕನ್ನಡನ ಇದು? ಇದನ್ನ ಲೋ ಫ್ಲೇಮಲ್ಲೇ ಕುದಿಸಿ ಎಷ್ಟಾಗ್ತೈತೆ ಹೆಂಗಾಗ್ತೈತೆ ನೋಡೋಣ. ಅಲ್ಲ ಫ್ರೆಂಡ್ಸ್, ಇದು ಶೋಧಿಸ್ಕೊಂಡ್ಮೇಲೆ ಇದು ವೇಸ್ಟ್ ಆಗ್ತೈತಲ್ಲ, ಇದನ್ನೇನು ಮಾಡೋದು? ವೇಸ್ಟ್ ಆಗ್ತೈತೆ ಅಂತ ನಾನು ರುಬ್ಬಿ ತಿನ್ನೋಕ್ಕೂ ಆಗಲ್ಲ. ನೋಡೋಣ ಆಮೇಲೆ. ಅಂದ್ರೆ ಇದು ಕಾಯಿಸಿದಷ್ಟು ಬೀಜ ಕಮ್ಮಿ ಹಾಕಿದ್ರು ಕಾಯಿಸಿದಷ್ಟು ಗಟ್ಟಿ ಆಗ್ತಾ ಹೋಗ್ತೈತಾ ಏನೋ ಗೊತ್ತಿಲ್ಲ, ನೋಡೋಣ. ಇನ್ನೊಂದೆರಡು ಸಲ ಫ್ರೆಂಡ್ಸ್, ಆಮೇಲೆ ನನಗೆ ಗೊತ್ತಾಗ್ಬಿಡ್ತೈತಿ ಇದು ಹೆಂಗೆ ಏನು ಇದ್ರ ಭವಿಷ್ಯ ಎಲ್ಲ ನನ್ನ ಕೈಯಲ್ಲಿ ಇರ್ತೈತೆ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಇದನ್ನ ಉಪಯೋಗಿಸ್ಬೇಕು ಅಷ್ಟೇ. ಹೊಸ್ದಾಗಲ್ಲ ಇವೆಲ್ಲ ಯೂಸ್ ಮಾಡ್ತಿರೋದು, ಹಂಗಾಗಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಜಲ್ಲಿ ಬತ್ತಾ ಐತೆ ಫ್ರೆಂಡ್ಸ್. ಇಷ್ಟಕ್ಕೆ ಆಫ್ ಮಾಡ್ಕೊಬಿಡ್ತೀನಿ, ಯಾಕಂದ್ರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗ್ತೈತೆ ಏನೋ, ಇನ್ನೂ ಕುದಿಸ್ಬಿಟ್ರೆ ಸರಿ ಹೋಗಲ್ಲ ಅನಿಸ್ತೈತೆ. ಜಲ್ಲಿ ಬಂದೈತೆ. ತಣ್ಣಗಾದ್ಮೇಲೆ ಇದನ್ನು ಶೋಧಿಸ್ಕೋತೀನಿ. ಈ ಗ್ಯಾಪಲ್ಲಿ ನನ್ನ ಕೈಕಾಲು ಸುಮ್ಮನೆ ಇರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಏನೋ ಒಂದು ಕೆಲಸ ಮಾಡಬೇಕು. ಅದಕ್ಕೆ ಮೊದಲು ಈ ಚೈನ ಬಿಚ್ಚಿಡ್ಬೇಕು. ಇದಂತೂ ವೆರಿ ವೆರಿ ಕಾಸ್ಟ್ಲಿ. ಅಕಸ್ಮಾತ್ ಇದು 100 ರೂಪಾಯಿಗೆ ಸಿಕ್ಕಿದ್ರು ಸಹ ಶಿವ ತಂದು ಕೊಡಲ್ಲ, ಅಷ್ಟು ಕಂಜೂಸ್ ಫ್ರೆಂಡ್ಸ್. ಈ ಥರ ಬೆಳ್ಳಿ ಚೈನ್ ಅಂದರೆ ನನಗಿಷ್ಟ. ಓಕೆ ಫ್ರೆಂಡ್ಸ್, ಅದು ತಣ್ಣಗಾಗೋ ಗ್ಯಾಪಲ್ಲಿ ನಾವೊಂದು ಬ್ಯೂಟಿ ಕೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಿಂಪಲ್ಸ್ ಜಾಸ್ತಿ ಆಗ್ತಿದೆ ಫ್ರೆಂಡ್ಸ್ ನನಗೆ, ಯಾಕಂದರೆ 2 ದಿನ ನೀರು ಕುಡ್ದಿಲ್ಲ ಸರಿಯಾಗಿ. ಅದಕ್ಕೆ ಅಂದರೆ ಅವ್ರು ವೈರಿಂಗ್ ಮಾಡ್ಬೇಕಾರೆ ನಾನು ಬಂದು ನೀರು ಕುಡಿಯೋದು ಕಳ್ಳನ್ಕೊಂಡು ಪಿಳ್ಳೆ ಸಾಕ್ಷಿ ಥರ ಆಯ್ತು ಇವಾಗ ಕತೆ. ಇದು ಚಿಕನ್ ಫ್ರೈಗೆ ಹಿಂಡಿದ್ದ ನಿಂಬೆ ಹಣ್ಣು, ಸ್ವಲ್ಪ ಹಿಂಡದೆ, ಒಂದು ಹೋಳು ಹಿಂಡಿ ಇನ್ನರ್ಧ ಇದರಲ್ಲಿ ಹಿಂಡದೆ. ಇದು ವೇಸ್ಟ್ ಆಗ್ತಿತ್ತಲ್ಲ ಹಂಗೆ ಇಟ್ಟು, ಅದಕ್ಕೆ ಇದನ್ನು ವೇಸ್ಟ್ ಮಾಡೋಕೆ ಮನಸ್ಸಿಲ್ಲ. ಅದಕ್ಕೆ ಅರ್ಶಿನ ತಗೊಂಡಿದ್ದೀನಿ, ನಿಂಬೆ ರಸ ಹಾಕ್ತೀನಿ, ಮುಖನ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ನೀವು ಕೇಳ್ತೀರಾ ನಾನು ಯಾವಾಗಲೇ ಫೇಸ್ ಪ್ಯಾಕ್ ಅರ್ಶಿನ ಬಳಸಿದಾಗ ಯಾವುದು ಅದು ಕಸ್ತೂರಿನ ಏನು ಎತ್ತ ಅಂತ? ಅಡುಗೆ ಅರ್ಶಿನೇ ಫ್ರೆಂಡ್ಸ್ ನಾನು ಬಳಸೋದು. ಕಸ್ತೂರಿ ಅರ್ಶಿನ ಜಸ್ಟ್ ಹಿಂಗೆ ಸುಮ್ಮನೆ ಟಚ್ ಮಾಡಿಬಿಟ್ರು ಮುಗೀತು ನನ್ನ ಕತೆ. ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೇಬೇಕು, ಆ ರೇಂಜಿಗೆ ಕೆಟ್ಟೋಗ್ತೈತೆ. ಅರ್ಶಿನ ನನ್ನ ಸ್ಕಿನ್ ಸೆಟ್ ಆಗಲ್ಲ. ಇದೊಂದು ಸ್ವಲ್ಪ ಪರವಾಗಿಲ್ಲ ಅಡುಗೆ ಅರ್ಶಿನ, ಅದಕ್ಕೆ ಸ್ವಲ್ಪ ಬಳಸ್ತೀನಿ. ಪಿಂಪಲ್ಸ್ ಹೆಂಗೆ ಬಂದೈತೆ, ಯಾವುದೋ ಜನರಲ್ಲಿ ಏನೋ ಕರ್ಮ ಮಾಡಿದ್ದೀನಿ. ಇಷ್ಟೆಲ್ಲ ಬ್ಯೂಟಿ ಕೇರ್ ಮಾಡಿದ್ರು ಪಿಂಪಲ್ಸ್ ಬರ್ತೈತೆ ಅಂದರೆ ಏನಿಲ್ಲ ಫ್ರೆಂಡ್ಸ್, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಷ್ಟೇ. ಶಾರ್ಟೆಸ್ಟ್ ಸ್ವೀಟಾಗಿ ಹೇಳ್ಬೇಕು ಅಂದರೆ ಅದೇ ಕಾರಣ. ನಾವು ಡಿಪ್ರೆಷನ್ಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಪಿಂಪಲ್ಸ್ ಬರ್ಸ್ಕೊಂಡಿರೋರಿಗೆ ಹೋಗ್ಸ್ಕೊಳ್ಳೋಕೆ ಗೊತ್ತಾಗಲ್ವ ಫ್ರೆಂಡ್ಸ್. ಪಿಂಪಲ್ಸ್ ಆಗೋಯ್ತು, ಅಯ್ಯೋ ನನ್ನ ಮುಖ ಹಾಳಾಗೋಯ್ತೆ, ನನಗೆ 4 ಜನ ಮುಂದೆ ಓಡಾಡೋಕ್ಕಾಗ್ತಾಯಿಲ್ಲ, ಹಂಗಿಂಗೆ ಅಂತ ಯೋಚನೆ ಮಾಡೋಕೆ ಹೋಗ್ಬಾರ್ದು. ನಮ್ಮ ಮುಖ ನಮ್ಮ ಇಷ್ಟ ಫ್ರೆಂಡ್ಸ್, ನಾವು ಆರಾಮಾಗಿರ್ಬೇಕು. ಹಾರ್ಮೋನ್ ಇಂಬ್ಯಾಲೆನ್ಸ್ಗೆ ನಾವೇನು ಮಾಡೋಕ್ಕಾಗ್ತೈತೆ? ಬ್ಯಾಲೆನ್ಸ್ ಮಾಡ್ಕೊಳಕ್ಕಾಗ್ತೈತಾ? ಆಗ್ತೈತೆ. ಅದ್ರ ಬಗ್ಗೆ ಎಲ್ಲ ಟೆಕ್ನಾಲಜಿ ಇರ್ಬೇಕು ನಮಗೆ. ಟೆಕ್ನಾಲಜಿ ಇಲ್ಲ, ಅದ್ರ ಬಗ್ಗೆ ಎಲ್ಲ ಏನೋ ಇರ್ಬೇಕು ಫ್ರೆಂಡ್ಸ್. ಫಿಲ್ ಇನ್ ದ ಬ್ಲಾಂಕ್ಸ್, ಏನು ಬೇಕಾರೋ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಉರಿ ಬರೋ ಥರ ಆಗ್ತೈತೆ, ಅದು ನಿಂಬೆ ಹಣ್ಣಲ್ವಾ ಅದಕ್ಕೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಮ್ಮ ಜೆಲ್ ಎಲ್ಲಿವರೆಗೂ ಬಂತು ಏನಾಯ್ತು ನೋಡೋಣ ಬನ್ನಿ. ಇನ್ನೂ ಸ್ವಲ್ಪ ಬಿಸಿನೇ ಐತೆ ಫ್ರೆಂಡ್ಸ್, ಇದನ್ನ ಬೇಗ ಆರಿಸ್ಬೇಕು, ತುಂಬುಳುಗ್ತೈತೆ, ಮನೆ ಬೇರೆ ಒರೆಸ್ಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಒಂದು ಪ್ಲೇಟ್ ತಗೋತೀನಿ. ಬಟ್ಟೆಲ್ಲ ಹಾಕಿದ್ರೆ ಬೇಗ ತಣ್ಣಗಾಗಲ್ಲ. ಈ ಥರ ಒಂದು ನನ್ನ ಫೇವ್ರೇಟ್ ಕರ್ಚಿಪ್ ಹಾಕೋಬೇಕು. ಒಗ್ದಿ ಸೊಳ್ಳೆ ಪರ್ದ ಆಗ್ಬಿಟ್ಟೈತೆ ಈ ಕರ್ಚಿಪ್ಪು, ಅದಕ್ಕೆ ಇದೇ ಸರಿ ಶೋಧಿಸ್ಕೊಳ್ಳೋಕ್ಕೆ. ತಟ್ಟೆಲ್ಲ ಹಾಕೊಂಡ್ರೆ ಬೇಗ ಆಗ್ತೈತಲ್ಲ ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್. ಏನೋ ಒಂಥರ ಗಮ್ ಅಂತೈತಲ್ಲ ಇದು. ನಾನಿನ್ನು ಶೋಧಿಸ್ತಾ ಇದ್ದೀನಿ. ಏನಿದು ಫ್ರೆಂಡ್ಸ್, ಒಂದು ತೊಟ್ಟು ಕೆಳಗೆ ಬೀಳ್ತಾ ಇಲ್ಲ ಅಂದ್ರೆ ಇದು ಶೋಧಿಸ್ಕೊಳಕ್ಕೆ ಆಗಲ್ವಾ? ಟೈಟಾಗಿ ಹಿಂಡನ ಅಂದ್ರೆ ಬಿಸಿ. ಕರೆಕ್ಟ್ ಈಟಾಗಿ ಹಿಂಡಬೇಕು ಇದನ್ನ. ಏನೋ ಇದೆಲ್ಲ ನಮ್ಮ ಕಾಲದಲ್ಲಿ ಇರ್ಲಿಲ್ಲಪ್ಪ ಸ್ವಾಮಿ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಇಷ್ಟು ಬಂತು ಫ್ರೆಂಡ್ಸ್, ಶೋಧಿಸೋಷ್ಟಲ್ಲೇ ತಣ್ಣಗಾಗೋಯ್ತು. ವೆರಿ ಗುಡ್ ಫ್ರೆಂಡ್ಸ್. ಇದು ಉಳ್ಕೊಂಡೈತಲ್ಲ, ಇದು ಏನಕ್ಕೆ ಯೂಸ್ ಆಗ್ತೈತೆ? ಮತ್ತೆ ನೆಟ್ರೆ ಬೆಳಿತೈತಾ? ಇದು ವೇಸ್ಟ್ ಮಾಡಕ್ ಮನ್ಸಿಲ್ಲ ಫ್ರೆಂಡ್ಸ್, ಗೊತ್ತಾಗ್ತಿಲ್ಲ ಏನ್ ಮಾಡೋದು ಅಂತ. ಜಾಸ್ತಿ ಶೋಧಿಸ್ಕೊಳಕ್ಕೂ ಆಗ್ಲಿಲ್ಲ. ಓಕೆ ಫ್ರೆಂಡ್ಸ್, ಇವಿಷ್ಟೇ ಸಾಕು ನನಗೆ. ಶಾಂಪು ತರ ಬಂದೈತೆ, ಇದನ್ನೇ ಈಗ ಅಪ್ಲೈ ಮಾಡ್ಕೊಳ್ಳೋಣ. ಏನೋ ಫ್ರೆಂಡ್ಸ್, ಈ ಅರ್ಧ ಜೀವನ ಬೆಳ್ಳಕ್ಕಾಗಬೇಕು, ತಲೆ ಕೂದಲು ಬ್ಲಾಕ್ ಮಾಡ್ಕೋಬೇಕು, ಉದುರ್ದೇ ಇದ್ದಂಗೆ ಮಾಡ್ಕೋಬೇಕು, ಇಂಥ ಯೋಚನೆಯಲ್ಲೇ ಕಳೆದೋಗ್ತೈತೆ ಅಂತ ನನ್ಗೆ ಅನಿಸ್ತೈತೆ. ನೋಡಿ ಹಿಂಗೆ ಬಿಟ್ರೆ ಹಿಂಗೆ ಯಾವ ಶೇಪರ ಕೊಡ್ಬೋದು. ನಾವೇ ಸ್ವತಃ ನಮ್ಮ ಕೈಯಾರಿಂದ ತಯಾರಿಸಿದಂಥ ಜೆಲ್ಲನ್ನು ತಲೆಗೆ ಹಚ್ಕೊಳ್ವಾ. ಎಲ್ಲರೂ ಹಚ್ಚುತ್ತಾರೆ ಸ್ಟ್ರೈಟ್ ಆಗ್ತಿದೆ ತಲೆ ಕೂದಲು ಅಂತ, ನಾನೇ ಹಚ್ಬಾರ್ದು.
ಒಳ್ಳೆ ಅಮೆಝಾನ್ ಫಾರೆಸ್ಟ್ ಥರ ಐತೆ ತಲೆ. ಅಂದರೆ ನನ್ನ ತಲೆ ಇರೋದೇ ಹಂಗೆ ಫ್ರೆಂಡ್ಸ್. ಸ್ವಲ್ಪ ರಿಂಗ್ ಬರ್ತೈತಲ್ಲ ಅಂಥವ್ರಿಗೆ ಏನೇ ಮಾಡಿದ್ರು ಸ್ಟ್ರೈಟ್ ಆಗಲ್ಲ. ಕೆಲವೊಂದ್ಸಲ ಇದು ನಮಗೆ ಲಕ್ಕು. ಕಡಿಮೆ ತಲೆ ಕೂದಲಿದ್ರು ಬುಷಾಗಿ ಕಾಣಿಸ್ತೈತೆ, ವಾವ್ ಥರ ಹೀರೋಯಿನ್ ಥರ ಅಂತ ಅನಿಸ್ತೈತೆ. ಕೆಲವೊಂದು ಟೈಮ್ ಇದೇ ಹಿಂಸೆ. ಎಷ್ಟು ಸಕ್ಕತ್ತ ಕಾಣಿಸ್ತೈತೆ ಫ್ರೆಂಡ್ಸ್. ಹಂಗೆ ಸ್ಟ್ರೈಟಾಗಿ ನನಗೆ ಹಿಂಗೆ ಹೇರ್ ಸ್ಟೈಲ್ ಬೇಕಿದ್ದು, ಹಿಂಗೆ ಇರಬೇಕಾಗಿದ್ದು ನನಗೆ. ಇದನ್ನ ಒಂದು 30 ನಿಮಿಷಗಳ ಕಾಲ ಬಿಡ್ತೀನಿ ಫ್ರೆಂಡ್ಸ್. ನಾನು ಈ ಗ್ಯಾಪಲ್ಲಿ ನಾನು ಮನೆ ಒರೆಸ್ಬೇಕು, ವಾರ ಆಗಿರೋದ್ರಿಂದ. ಈ ಥರ ಮನೆ ರೆಡಿ ಮಾಡಿಸ್ದಾಗಿಂದ ನಾನು ಮನೆ ಒರೆಸೋದೇ ಶೇರ್ ಮಾಡ್ಕೊಂಡಿಲ್ಲ. ಇವಾಗ ಒಂದು ಸ್ವಲ್ಪ ಆರಾಮಾಗೈತೆ, ಆದರೆ ನೀಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನಾನು ಹಾಕೊಂಡಿರೋ ಬಟ್ಟೆ ನೋಡ್ಬಿಟ್ರೆ ಮಕ್ಕೆ ಹೋಗುದ್ ಬಿಡ್ತೀರಾ. ಅದಕ್ಕೆ ಈ ಥರ ಬಟ್ಟೆ ಹಾಕೊಳ್ಳೋದು ತಪ್ಪಲ್ಲ, ಹಾಕೊಂಡು ಈ ಥರ ಶೇರ್ ಮಾಡ್ಕೊಳ್ಳೋದು ತಪ್ಪು. ಅದಕ್ಕೋಸ್ಕರ ಬಾಗಿಲ್ಗೆಲ್ಲ ನೀರು ಹಾಕಿ ನೀಟಾಗಿ ತೊಳ್ಕೊಂಡು, ಆಮೇಲೆ ಕಲರ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಹಬ್ಬದ ದಿನ, ಅದನ್ನೆಲ್ಲ ಖಾಲಿ ಮಾಡ್ಬಿಡೋಣ, ಕಲರ್ ರಂಗೋಲಿ ಹಾಕೊಳ್ಳೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಅಷ್ಟರಲ್ಲಿ ಟಾಮು ಬಂದ, ನಿನ್ನ ರಂಗೋಲಿ ಹಾಕೋ ಹಾಳು ಮಾಡಕ್ಕೆ ನಾನಿದ್ದೀನಿ, ಧೈರ್ಯವಾಗಿರೋ ಅಂದ್ಬಿಟ್ಟು ನನಗೆ ಧೈರ್ಯ ತುಂಬಿಟ್ಟು ಹೋದ. ಆಮೇಲೆ ತಟ್ಟೆ ಇಟ್ಕೊಂಡು ಅಳತೆ ಮಾಡ್ಕೊಂಡು ಈ ಥರ ಒಂದು ಚಕ್ರ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ಕೊಂಡೆ. ಐಡಿಯಾ ಇಲ್ಲ ಯಾವುದೋ ಒಂದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ಸೊಳ್ಳೆಗಳು ಬೇರೆ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಾನೆ ಇದ್ದೋ. ಅದಕ್ಕೆ ಹತ್ರವಾಗಿ ಯಾವುದೋ ಒಂದು ಹಾಕೋಗಿ ಏನೋ ಒಂದು ರಂಗೋಲಿ ಮಾಡಿದೆ. ಒಟ್ನಲ್ಲಿ ನನ್ನ ಟಾರ್ಗೆಟ್ ಇದ್ದಿದ್ದು ರಂಗೋಲಿ ಪುಡಿ ಎಲ್ಲ ಖಾಲಿ ಮಾಡಬೇಕು, ಆ ಕಪ್ಪೆಲ್ಲ ಜೋಡಿಸಿಡ್ಬೇಕು ಅಂತ. ಆ ಟಾರ್ಗೆಟಲ್ಲಿ ನಾನು ಫೇಲ್ ಆದೆ. ಎಷ್ಟು ದೊಡ್ಡ ರಂಗೋಲಿ ಹಾಕೊಂಡು ಹೋದ್ರೂ ರಂಗೋಲಿ ಪುಡಿ ಖಾಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡೋಗಿ ಈ ಥರ ಒಂದು ಡಿಸೈನ್ ಮಾಡಿಕೊಂಡು, ಕೊನೆಗೆ ನಾನು ಏನೇ ಡಿಸೈನ್ ಮಾಡಿದ್ರು ಅದು ತಾವರೆ ಡಿಸೈನ್ಗೆ ಬಂತು. ಅಂತ ಇಂತೋ ಇರೋ ಕಲರ್ಸ್ನೆಲ್ಲ ಈ ಥರ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡೆ. ಒಂದೆರಡು ಕಲರ್ ಕಮ್ಮಿ ಆದೋ, ಅದಕ್ಕೆ ಕಲರ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತೈತೆ ನಿಮಗೆ. ಆಮೇಲೆ ಸುತ್ತನೂ ಡಿಸೈನ್ ಮಾಡ್ಕೊಂಡೆ, ಅದಕ್ಕೂ ಕಲರ್ ಹಾಕಿದೆ. ಆದರೂ ಕಲರ್ಸ್ ಖಾಲಿ ಆಗಲಿಲ್ಲ. ಯಾರಾದರೂ ಕಲರ್ ಖಾಲಿ ಆಗಬಾರ್ದಪ್ಪ, ಇನ್ನೊಂದು ದಿನಕ್ಕೆ ಇರಲಿಬೇಕು ಅಂದರೆ ನಾನು ಖಾಲಿ ಆಗಲಿಲ್ವಲ್ಲ ಅಂತ ಇದ್ದೀನಿ. ಅವನ್ನೆಲ್ಲ ಕವರಲ್ಲಿ ಇಟ್ಟಿದ್ರು, ಅಲ್ಲಿ ಇಲ್ಲಿ ಇಟ್ಟು ಚೆಲ್ಲೋಗ್ಬಿಡ್ತೈತೆ, ಖಾಲಿ ಮಾಡೋಣ ಅಂತ ನನ್ನ ಟಾರ್ಗೆಟು. ಕೊನೆಗೂ ಖಾಲಿ ಆಗಲಿಲ್ಲ. ಇಷ್ಟಕ್ಕೆ ಫಿನಿಶ್ ಮಾಡಿಕೊಂಡು ಆಮೇಲೆ ತುಳಸಿ ಗಿಡದ ಹತ್ರ ಹೋದೆ. ಇಲ್ಲೊಂದು ಚಿಕ್ಕದಾಗ ಒಂದು ಡಿಸೈನ್ ರಂಗೋಲಿ ಹಾಕೋಬಿಡೋಣ ಅಂದ್ಬಿಟ್ಟು ಈ ಥರ ಸುತ್ತ ರಂಗೋಲಿ ಹಾಕೊಂಡು ಇದಕ್ಕೂ ಕಲರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಥರ ರಂಗೋಲಿಗೆ ಸಾಮಾನ್ಯವಾಗಿ ಕಲರ್ ಹಾಕೋದೊಂದು ಸ್ವಲ್ಪ ತಲೆನೋವಿನ ವಿಷಯನೇ, ಆದರೆ ಕಲರ್ ಹಾಕ್ಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ. ಎಲ್ಲದಕ್ಕೂ ತಲೆ ಇರಬೇಕು ಅಷ್ಟೇ. ಇವತ್ತು ನನಗೆ ತಲೆ ಒಂದು ಸ್ವಲ್ಪ ವರ್ಕ್ ಆಯಿತು, ಅದಕ್ಕೆ ಕಲರ್ ಹಾಕಿದೆ. ಆದರೂ ಏನೇ ಮಾಡಿದ್ರು ಕಲರ್ ಖಾಲಿ ಮಾಡೋಕ್ಕಾಗಲಿಲ್ಲ. ಅದೇ ಕಪ್ಪಲ್ಲಿ ಇಟ್ಟೆ. ಇನ್ನೊಂದು ವಾರ ಪೂಜೆ ವಾರ ಬಂದಾಗ ಹಾಕ್ಬಿಟ್ಟು ಕಲರ್ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಇದಕ್ಕಂತಾನೆ ಜೀರಿಗೆ ಮೆಣಸು ಡಬ್ಬಿ ಬರ್ತೈತಲ್ಲ, ಆ ಥರ ಡಬ್ಬಿ ತಗೋಬಿಟ್ರೆ ಅದ್ರಲ್ಲಿ ಕಲರ್ಸ್ ತುಂಬಿಟ್ಕೋಬೋದು. ಇನ್ನೊಂದ್ಸಲ ಹೋದಾಗ ಮಿಸ್ ಮಾಡದೆ ತಗೋಬರ್ಬೇಕು. ಆಮೇಲೆ ಫ್ರೆಶ್ ಆಗಿ ಬಂದು ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ. ಒಂಥರ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ಈ ಹೇರ್ ಪ್ಯಾಕ್ ಮಾತ್ರ ಅಕ್ಸೆ ಬೀಜದ್ದು ವರ್ಕ್ ಆಗ್ತೈತೆ, ಆದರೆ ನಾವು ಆಗಾಗ ಟ್ರೈ ಮಾಡ್ತಾ ಇರಬೇಕು. ವಾರಕ್ಕೊಂದ್ಸಲ 2 ಸಲ. ಸ್ಮೂತ್ ಏರ್ ಇರೋರು ಯಾವಾಗಲೂ ಒಂದ್ಸಲ ಟ್ರೈ ಮಾಡಿದ್ರು ನಡೀತೈತೆ. ನಮ್ಮ ಥರ ರಫ್ ಅಂಡ್ ಟಫ್ ಏರ್ ಇರೋರು ವಾರಕ್ಕೊಂದ್ಸಲ ಟ್ರೈ ಮಾಡಿದ್ರೆ ಪಕ್ಕ ಇದರಿಂದ ಹೇರ್ ಸ್ಮೂತ್ ಆಗ್ತೈತೆ, ಶೈನಿಂಗ್ ಆಗ್ತೈತೆ, ಎಲ್ಲ ಬೆನಿಫಿಟ್ ಐತೆ. ಮಾಡ್ತೀನಿ ಇನ್ಮೇಲೆ ಇದರಲ್ಲೂ ಪ್ರಯೋಗಗಳು ಸ್ಟಾರ್ಟ್ ಮಾಡ್ತೀನಿ. ಇದನ್ನೆಲ್ಲ ಸೈಡ್ಗಿಟ್ಟು ಆರಾಮಾಗಿ ದೇವ್ರಿಗೆ ದೀಪ ಹಚ್ಕೊಂಡೆ. ಹೂವು ಇತ್ತು ನನ್ನ ಪುಣ್ಯಕ್ಕೆ, ಹಬ್ಬದ ದಿನ ತಂದಿದ್ದು. ಈ ಥರ ಒಂದು 50-60 ರೂಪಾಯಿಗೆ ಹೂವು ತಂದಿಟ್ಕೊಬಿಟ್ರೆ ಒಂದು 15 ದಿನ ಪೂಜೆ ಮಾಡ್ಕೋಬಹುದು. ಆಮೇಲೆ ದೇವ್ರಿಗೆ ಏನೇನು ಬೇಕೆಲ್ಲ ಬೇಡ್ಕೊಂಡೆ. ಓಕೆ ಫ್ರೆಂಡ್ಸ್, ಪೂಜೆ ಗೀಜೆಲ್ಲ ನೀಟಾಗಿ ಮುಗೀತು. ಶಿವನನ್ನು ಕೆಲಸದಿಂದ ಬಂದು ಮಲಗೈತೆ. ಈಗ ನಾವು ಹೊರಗಡೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಅದೇನಂದ್ರೆ ಅಕ್ಕಿನ ಆ ಮೂಟೆಲಿ ಇಟ್ಬಿಟ್ಟಿದ್ದೀನಿ, ಅಲ್ಲಿ ಹುಳ ಆಗ್ಬಿಡ್ತೈತೆ ಫ್ರೆಂಡ್ಸ್. ಗಾಳಿಗೆ ಬಿಡಬಾರ್ದು, ಅಕ್ಕಿನ ಖಾಲಿ ಮಾಡ್ಬಿಡ್ತೀವಿ. ನಾವೇನು ಸ್ಟಾಕ್ ಇಟ್ಕೊಳ್ಳಲ್ಲ ಹುಳ ಬೀಳೋ ತನಕನೂ. ಆದ್ರೂ ಹೆಂಗೆ ಮೂಟೆಲ್ಲ ಇಟ್ಕೊಳ್ಳೋದು ಅಂದ್ಬಿಟ್ಟು ಬಾಕ್ಸ್ನ ಕ್ಯಾಪ್ನ ಹೊಡೆದಾಕ್ತು ಗಾರೆ ಕೆಲಸದಣ್ಣ. ಅದಕ್ಕೆ ಇವಾಗ ಖರ್ಚು ಬಿತ್ತು. ಮತ್ತೆ ಕಸ ಎತ್ತಕ್ ಮರ ನೋಡಿ ಫ್ರೆಂಡ್ಸ್, ಇಷ್ಟು ವರ್ಷ ಆಯ್ತು ಒಂದು ಮರ ತಗೊಂಡಿಲ್ಲ ನಾನು. ತಂದಿಡೋದು, ಶಿವ ಹೊಡೆದಾಕೋದು, ಅಲ್ಲಿ ತೆಂಗಿನ ಮರದ ಕೆಳಗಡೆ ಇಟ್ಬಿಟ್ಟು. ಇವಾಗ ಅವ್ರಿಗೆ ಖರ್ಚು ಬಿತ್ತು. ಬಾಪಿ ಟಾಮು ರೂಮ್ಗೆ ಲೈಟು. ಟಾಮ್ ಜಾಲಿ ಜಾಲಿ, ಎಲ್ಲ ಜಾಲಿ. ಮಧ್ಯಾಹ್ನ ಯಾರಿಂದ ಹೋಗ್ತಿದೆ ಟಾಮ? ಮುಖ ಮುಚ್ಕೋಬೇಡ. ಯಾರಾದ್ರೂ ಒಂದ್ ಪ್ಯಾಕ್ ಬಿಸ್ಕೆಟ್ ಹಾಕ್ಬಿಟ್ರೆ ಹೋಗ್ತಾ ಇರ್ತಾನೆ ಹಿಂದೆ. ಯಾರು ಕಿಡ್ನಾಪ್ ಮಾಡ್ಬೇಕು ಇವನ್ನ, ಕಣ್ಣು ಕಿಡ್ನಿ ಎಲ್ಲ ಸೇಲ್ ಮಾಡ್ಬೇಕು ಇವನ್ಗೆ. ಅವಾಗ ಗೊತ್ತಾಗ್ತೈತೆ. ಇಲ್ಲೇರೋ ಬರ್ತೀವಿ, ಬಾಯ್ ಬಾಯ್ ಫ್ರೆಂಡ್ಸ್. ಮತ್ತೆ ಇದು ನೋಡಿ ಹೊಸದಾಗ ಹಾಕ್ಸಿರೋದು, ಮನೆ ವೈರಿಂಗ್ ಮಾಡಿದಾಗ ಸಖತ್ ಬೆಳಕು ಬರ್ತೈತೆ ನೋಡಿ. ಮೊದ್ಲು ಇಷ್ಟೆಲ್ಲ ಕಾಣಿಸ್ತಾನೆ ಇರ್ಲಿಲ್ಲ ನೋಡಿ, ಇಲ್ಲಿ ತನಕ ಬೆಳಕು ಬರ್ತಾನೆ ಇರ್ಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ, ಭಯನೇ ಇಲ್ಲ. ಟಾಮಗೂ ಭಯ ಇಲ್ಲ. ಇವಾಗ ಅರ್ಧ ನರ್ಸರಿ ತನಕ ಹೋಗ್ತೈತೆ ಬೆಳಕು, ಅಲ್ಲಿ ತನಕ ಸಕ್ಕದೈತೆ. ಓಕೆ ಬಪ್ಪ. JCB ನಿಂತೈತೆ, ಅದು ಮಲ್ಕೊಳಕ್ ಇಷ್ಟಪಡ್ತಾ ಇಲ್ಲ. ಅದಕ್ಕೆ ನನ್ನ ಕಣ್ಣಿಗೆ ಪಾತ್ರೆ ಅಂಗಡಿನೇ ಕಾಣಿಸ್ತಾ ಇಲ್ಲ, ಬರೀ ಬೇಕ್ರಿಗಳು ತಿಂಡಿ ಅಂಗಡಿಗಳೇ ಕಾಣಿಸ್ತವೆ. ಬಾ 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 ಅಂತ ಕರಿತವೆ. ನಮ್ಮ ಪಾನಿಪುರಿ ಅಂಗಡಿ ಇಲ್ಲೈತೆ. ಐ ಮಿಸ್ ಯು ಜಿಲೇಬಿ, ಐ ಮಿಸ್ ಯು ಸೋ ಮಚ್. ಶ್ರೀರಾಮ್ ಸಿಲ್ಕ್ಸ್, ಇದರಲ್ಲಿ ಒಂದ್ಸಲ ಆದ್ರೂ ಹೋಗ್ಬೇಕಲ್ಲ ಫ್ರೆಂಡ್ಸ್.
ಪ್ರತಿ ಸಲ ಈ ಕಡೆ ಬಂದಾಗೆಲ್ಲ ಹೇಳ್ತಾ ಇದ್ದೀನಿ, ಹೋಗೋಣ ಫ್ರೆಂಡ್ಸ್, ಒಂದಿನ ಟೈಮ್ ಬರುತ್ತೆ, ನಮಗೂ ಟೈಮ್ ಬರುತ್ತೆ, ಒಂದಲ್ಲ ಒಂದೇ ದಿನ ಬಂದೇ ಬರುತ್ತೆ. ಇದೇ ಪಾತ್ರೆ ಅಂಗಡಿಗೆ ಹೋಗೋದ ಇವಾಗ ನಾವು? ಎಷ್ಟೊಂದು ಪಾತ್ರೆ ಐತಪ್ಪಿ. ಇದೇ ಮೊದಲನೇ ಸಲ ಬಂದಿರೋದು ನಾನು. ಚಿಕ್ಕದ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದಿಲ್ಲ? ಅಕ್ಕಿದ ಜಾಸ್ತಿ ಬೇಕು, ಸಿಟ್ ಬೇಕಾ ಕಮ್ಮಿ ಆಗ? ಅದೇ ತುಂಬಾ ಚಿಕ್ಕದೈತಲ್ಲ. ಅಂದ್ರೆ ಯಾವ ತರದ್ದು? ಸಿಲ್ವರ್. ಇದು ತಗೊಳ್ಳೋಣ, ಈ ತರದ್ದು ಇಲ್ವಲ್ಲ ನಮ್ಮ ಮನೇಲಿ. ಇದು ಸ್ಟೀಲ್ ಸಿಲ್ವರ್ ಒಂದು ಗೊತ್ತಾಗ್ತಾ ಇಲ್ವಲ್ಲಪ್ಪಿ, ಎರಡು ಕನ್ಫ್ಯೂಸ್. ನೋಡಿ ಫ್ರೆಂಡ್ಸ್ ಹೆಂಗ್ಸೋ ಅಂತೆ. ಓಹೋ ಇಷ್ಟು ದೊಡ್ಡದು ಅಪ್ಪಿ, ತರದೊಂದು ಚಿಕ್ಕದ ಎತ್ಕೊಪ್ಪಿ. ವಾ, ಈ ಕಡೆ ಬಾ, ಈ ಕಡೆ ಬಾ, ಈ ಕಡೆ ಬಾ. ಎಷ್ಟೈತೆ ಇದು? 150 ರೂಪಾಯಿ. ಬಂದಿರೋದಕ್ಕೆ ಇನ್ನೊಂದು ಏನಾದ್ರು ಎಕ್ಸ್ಟ್ರಾ ತಗೊಳ್ಳೇಬೇಕು. ಇದೇ ಬೇಕು. ಇದೆಷ್ಟಂತೆ? 2,000. ಪ್ಲಾಸ್ಟಿಕ್ ಅದಿಲ್ಲಂತ? ಸರಿ ನಡಿ, ಬೇರೆ ಅಂಗಡಿಗೆ ಹೋಗೋಣ. ಸಿಲ್ವರ್ ಇಲ್ಲಾಂದ್ರೆ ನಾವ್ ಇಲ್ಲಿ ಇರಬಾರ್ದು. ಆರ್ಡರ್ ಕೊಡ್ತೈತಂತ? ಹಾ ಸರಿ ನಡಿ, ಮುಂದೆ ನೋಡೋಣ, ಹೋಗ್ಲಿ. ಕಬ್ಬಣ ಮಾಡ್ಲಿ ಅದು. ಹಾ, ಇದರಲ್ಲಿ ಹುಳಿ ಐಟಮ್ಸ್ ಹಾಕಿದ್ರೆ ಕಲರ್ ಚೇಂಜ್ ಆಗ್ಬಿಡ್ತೈತೆ ಊಟ. ನೆನ್ನೆ ತಾನೇ ರೀಲ್ಸ್ ಅಲ್ಲಿ ನೋಡಿದೆ ನಾನು. ಅಣ್ಣ ಕರಿತೈತಪ್ಪಿ, ಅದೇ ಎಣ್ಣ ಬಾಳೆಕಾಯಿ ಚಿಪ್ಸ್ ತಕೋ ಬಾ ಬಾ ಅಂತ ಕರಿತೈತೆ. ಇಲ್ಲಿ ಹಳೆ ಕುಕ್ಕರ್ ಕೊಟ್ರೆ ಹೊಸ ಕುಕ್ಕರ್ ಕೊಡ್ತಾರೆ ಫ್ರೆಂಡ್ಸ್. ಮ್ಯಾಟು. ಓ, ತಾವ್ ಯಾವಾಗ ಕೈ ಒರೆಸಿದಿರಿ? ನಿನ್ ಪ್ಯಾಂಟ್ಗೆ ಒರೆಸ್ಕೋತಿ ಊಟ ಮಾಡ್ಬಿಟ್ಟು. ಎಲ್ಲ ಐತೆ, ಕಾಮಾಕ್ಷಿ ದೀಪನೇ ಇಲ್ಲ. ಸೆಲೆಕ್ಟ್ ಮಾಡು ನೀನೆ. ಅಂದ್ರೆ ದೇವ್ರ ಸಾಮಾನು ಎಲ್ಲ ಒಂದೊಂದೈತೆ, ಕಾಮಾಕ್ಷಿ ದೀಪ ಮಾತ್ರ ಇಲ್ಲ. ಇದೇ ಕಾಮಾಕ್ಷಿ ದೀಪ ಅಂದ್ರೆ. ಕಾಮಾಕ್ಷಿ ಅಂದ್ರೆ ಹುಡುಗಿ ಅನ್ಕೊಂಡ? ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಚೆನ್ನಾಯ್ತಲ್ಲ? ಅದ್ ಬೇಡ, ನಾನು ನೆಕ್ಸ್ಟ್ ಟೈಮ್ ತಗೋತೀರಿ. $850. ಚಿಕ್ಕದೇ ಸಾಕು. ಇವತ್ತು ನಾವು ಬಂದ್ಗಳಿಗೆ ಚೆನ್ನಾಗಿಲ್ಲ. 850 ಅಂತ. ಇದು ತಾಮ್ರ ಕಂಚು ಚಿಕ್ಕದೇ ತಗೋತೀನಿ. ಅದು 1,500 ಪಕ್ಕ. ಇದೇ ಸಾಕು. ಅದೊಂದು 400 ಹೇಳತ್ತಾ? ಅದಕ್ಕಿಂತ ಚಿಕ್ಕದಿಲ್ಲ. ಇವಿಷ್ಟು ತಗೊಂಡಿದ್ದೀವಿ. ವಾ, ನಾ ಬರೋಷ್ಟು ನಮ್ಮ ಮನೆಗೆ ನೆಂಟರು ಬಂದವ್ ನೋಡಪ್ಪಿ. ಇಲ್ಲಿ ಅದಕ್ಕೂ ಸೇರಿಸಿ ಬಣ್ಣ ಹೊಡ್ದ. ನೋಡಿ ಫ್ರೆಂಡ್ಸ್, ಬಾಗಿಲು ತೆಗಿತಾ ಇದ್ರೆ ಬಾಗಿಲ ಹತ್ರ ಬಂದು ನಿಂತೈತೆ. ಎಷ್ಟೊತ್ತರ ಕಾಯೋದು ಅಂತ. ನೀರು ಕುಡಿತೈತಾ? ಇದಕ್ಕೂ ಸೇರಿಸಿ ಪೇಂಟ್ ಹೊಡೆದಿದ್ದೀರಲ್ಲಪ್ಪಿ ಪಾಪ. ಮನೆಯೊಳಗೆ ಎತ್ತು ಬಿಡ್ಬೇಕಾ? ಹಲೋ, ನಡಿ ಮನೆ ಒಳಗೆ. ಸ್ಟ್ಯಾಚು ಹೋಗ್ಬಿಟ್ಟೈತೆ. ಟಮ ಇಲ್ಲೋಡು, ನಿನ್ ಫ್ರೆಂಡ್ ಇಲ್ಲೋಡಮ್ಮ, ಇಲ್ಲೋಡು. ಅವನು ಕ್ರಿಮಿಕೀಟಗಳನ್ನೆಲ್ಲ ನೋಡಲ್ಲ. ಯಾರಾದ್ರೂ ತುಳಿದಿ ಸಾಯಿಸೋಕ್ ಮುಂಚೆ ಮನೆ ಒಳಗೆ ನಡಿ, ನಿನ್ ಜೀವ ಬದುಕಿಸ್ಕೋ. ಇದಕ್ ಮೇಲೆ ನಿನ್ನಿಷ್ಟ. ಐ ಡೋಂಟ್ ಕೇರ್. ಫ್ರೆಂಡ್ಸ್, ನಾವು ತಗೋಬೇಕು ಅನ್ಕೊಂಡು ಹೋಗಿದ್ದೆ ಒಂದು, ಅದು ತಗೊಂಡಿದ್ದೆ ಒಂದು. ಇದೊಂದು ಬದುಕಿ
ಇದೊಂದು ಜನ್ಮವೇ. ಹೋಗ್ಬೇಕಾದ್ರೆ ನೀನ್ ಮನ್ಸ ಶಾಪ್ ಹಾಕಿರ್ತೀಯ ಸಿಕ್ಬಾರ್ದಪ್ಪ ಇಷ್ಟಪಡೋದೇನು. ಇನ್ನೇನ್ ಫ್ರೆಂಡ್ಸ್ ಅಕ್ಕಿ ಬಾಕ್ಸ್ ಸಿಗ್ಲಿಲ್ಲ. ಸ್ಟೀಲ್ ಅಲ್ಲ ಸಿಲ್ವರ್ದು ಸ್ಟೀಲ್ ಐತೆ. ಅದ್ ತಗೋಬೇಕಂದ್ರೆ ಅಷ್ಟೇ ಒಡವೆನೆ ತಗೋಬಹುದು. ಕಸದ್ ಮರ ಫ್ರೆಂಡ್ಸ್ ಇರ್ಲಿಲ್ಲ ತಗೋಬಂದೆ. ಇದನ್ನಂತೂ ಅದೇ ಫ್ರೆಂಡ್ಸ್ ನಾನು ಕಾಳು ಚೌ ಖಾರ ಬುಂದಿ ಅದಿದು ಮಾಡ್ಕೊಳಕ್ ಬೇಕು ಅಂತ ಕಷ್ಟಪಟ್ಟು ಇವಾಗ ಸಿಕ್ತು. ಅವಲಕ್ಕಿ ಅದಿದು ಎಣ್ಣೆ ಒಳಗೆ ಇಟ್ಬಿಟ್ಟು ಇದನ್ನ ಅವಲಕ್ಕಿ ಹಾಕ್ಬಿಟ್ಟು ಹಿಂಗ್ ಮಾಡ್ತಾ ಇರ್ಬೇಕು. ಅದು ಕರೆಕ್ಟ್ ಆಗಿದ ತಕ್ಷಣ ಹಿಂಗೆ ಎತ್ಕೋಬಹುದು. ಅದೇ ನಾವು ಎತ್ತೀವಲ್ಲ ಫ್ರೆಂಡ್ಸ್ ಅದ್ರಲ್ಲಿ ಎತ್ತ ತಕ್ಷಣ ಸಿದೋಗ್ತೈತೆ. ಎಷ್ಟು ವರ್ಷಗಳಿಂದ ಅನ್ಕೊಂಡಿದ್ದು ಇದೊಂದೇ ಎಷ್ಟು 7 ತಗೊಂಡ 350 ವೇಟ್ ಐತೆ ಫ್ರೆಂಡ್ಸ್. ಆದ್ರೆ ಕೊಡ್ಬೋದು. ಹೆಂಗೇನೋ ಆಡ್ತಾನೆ. ನಾಳೆನೆ ಆಂಜನೇಯ ಸ್ವಾಮಿ ತಾಯ್ತಾ ಕಟ್ಬೇಕು ಇವನಿಗೆ. ನನ್ನ ಹ್ಯಾಂಡ್ ಬ್ಲೇಡರ್ ಕರೆಂಟ್ ಅಂತ ಕೇಳಿದೆ ಫ್ರೆಂಡ್ಸ್. ಅದು 1,500 ಹೇಳ್ತಾವಣ್ಣ. ಹಂಗಿಂಗೆ ಮಾತಾಡಿದ್ರೆ 1200 ಇಳ್ದಿರೋದು. ಅದನ್ನ ಕೊಟ್ಬಿಟ್ಟು 100 ರೂಪಾಯಿ ತಗೊಂಡೈತೆ. ಇದೇ ಯೂಸ್ ಮಾಡೋತ. ಅದೇ ಫ್ರೆಂಡ್ಸ್ ನಾನು ಕೇಕು ಅದು ಇದು ಮಾಡ್ತೀನಲ್ಲ ಅದಕ್ಕೆ ಬ್ಲೆಂಡ್ ಮಾಡ್ಕೊಳಕ್ ಇರ್ಲಿ ಅಂತ ಮಜ್ಜಿಗೆ ಕಡಿಯಕ್ಕೆ ಅನ್ಕೊಂಡೆ. ಇದೇ ತಗೊಡ್ತು. ಇದ್ರಲ್ಲಿ ಸೊಪ್ಪು ಮಜ್ಜಿಗೆ ಕಡಿಯೋದು ಏನಾರ ಆಮ್ಲೆಟ್ ಅದೆಲ್ಲ ಇದು ಮಾಡ್ಕೋದು ನೋಡಿ ಫ್ರೆಂಡ್ಸ್. ಭಾರ ಐತೆ. ಮರತ್ತೊಂದೈತೆ ಬಟ್ ಅದು ಅದಕ್ಕಿಂತ ಇದು ಬೆಸ್ಟ್ ಅಂತ ಅನಿಸ್ತೈತೆ. ಅದ್ರ ರೌಂಡ್ ಆಗೈತೆ. ಇದು ಸ್ಟಾರ್ ಐತೆ. ಇರ್ಲೇ ಇಲ್ಲ. ಇದೆಲ್ಲ ಇರ್ಬೇಕಂತೆ ಫ್ರೆಂಡ್ಸ್. ಮತ್ತೆ ಇದು ಮರ ಫ್ರೆಂಡ್ಸ್ ಬಿದಿರಿನ ಮರ. ಇದು ಮುದ್ದೆ ಕೋಲು ಜಡಿ ಅವೆಲ್ಲ ಲಕ್ಷ್ಮೀ ಸ್ವರೂಪ ಅಂತೆ. ಅವೆಲ್ಲ ಇರ್ಲೇಬೇಕಂತೆ ಮನೇಲಿ. ಇಷ್ಟು ವರ್ಷ ಸಂಸಾರ ಮಾಡ್ಬಿಟ್ಟು ಇವಾಗ ತಗೋತಾ ಇದೀನಿ ಎಲ್ಲ. ಇದನ್ನ ತಗೊಂಡೆ. ಇದು ನನ್ನ ಫೇವ್ರೇಟ್. ಎಲ್ಲಾ ರೀತಿ ಪೂಜೆನೂ ಮಾಡಿದೆ ಫ್ರೆಂಡ್ಸ್. ನಾನು ಕಾಮಾಕ್ಷಿ ಪೂಜೆ ಮಾಡ್ಲಿಲ್ಲ. ಅದಕ್ಕೆ ಮಾಡೋಣ ಅನ್ಬಿಟ್ಟು ತಗೊಂಡೆ. ಈ ದೀಪನೇ ಇರಲಿಲ್ಲ. ಈ ದೀಪ ಇರ್ಲೇಬೇಕಲ್ಲ ಕಾಮಾಕ್ಷಿ ದೀಪ ಹಚ್ಚಕ್ಕೆ. ಅದಕ್ಕೋಸ್ಕರ ಸಕ್ಕದಾಗಿದೆ. ವೇಟ್ ಐತೆ. ಎಷ್ಟೊಂದು ರೂಪಾಯಿ ಇದನ್ನ ಅಣ್ಣ? 550 ಹೇಳ್ತಂತೆ ಫ್ರೆಂಡ್ಸ್. ಕರೆಕ್ಟ್ ಇಷ್ಟೇ ಕೊಟ್ಬಿಟ್ಟ. 50 ರೂಪಾಯಿ ಕಡಿಮೆ ಮಾಡ್ಕೊಂತು. ಕರೆಕ್ಟ್ 500 ರೂಪಾಯಿ ಫ್ರೆಂಡ್ಸ್. ನನ್ಗೆ ಅನಿಸ್ತೈತೆ ಈ ಪಾತ್ರೆ ಪಗಡೆಗಳೆಲ್ಲ ತೆಗಿಯೋದು ಬದಲು ಒಡವೆನೆ ತೆಗಿಬಹುದು ಅಂತ ಅನಿಸ್ತೈತೆ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವಕ್ಕೆ ಶಾಕ್ ಆಗೋಯ್ತು ಫ್ರೆಂಡ್ಸ್ ನನ್ಗೆ. ನಾನು ದೊಡ್ಡ ಪಾತ್ರೆಗಳೆಲ್ಲ ತೆಗಿಬೇಕು ಇನ್ನ ತೆಗ್ದಿಲ್ಲ ಏನೋ ಅನ್ಕೊಂಡಿದ್ದೆ. ಯಾಕೋ ಅದು ತೆಗಿಯೋದು ಡೌಟ್ ಅಲ್ಲಿ ಐತೆ ನನಗೆ. ನೋಡಿ ಇವೆಲ್ಲ ಇಷ್ಟು ರೇಟು. ಇದನ್ನ ದೇವ್ರ ಫೋಟೋ ಹತ್ರ ಇಟ್ಬಿಡ್ತೀನಿ. ಶುಕ್ರವಾರ ಒಳ್ಳೆ ದಿನ ಅನ್ಬಿಟ್ಟು ತಂದೆ ಫ್ರೆಂಡ್ಸ್. ಇದನ್ನ ತೊಳೆದ್ಬಿಟ್ಟು ನೆಕ್ಸ್ಟ್ ವಾರ ಪೂಜೆ ಮಾಡ್ಬೇಕು. ಸುಮಾರಾಗಿದ್ದೇನಾ? ಎಷ್ಟು ಬಲವಂತ ಮಾಡಿದ್ರು ಏನು ಸ್ನಾಕ್ಸ್ ಕೊಡ್ಸಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಬಂದು ಜೋಳ ಬೇಯ್ದೆ. ಇದು ತುಂಬಾ ದಿನ ಆಯ್ತು. ಒಂದು 6-15 ದಿನ ಆಗೋಯ್ತು. ತಂದಿಟ್ಬಿಟ್ಟು ಮತ್ತೆ ಬಿಟ್ಟಿದ್ದೆ. ಸೈಡಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಬಂದ ತಕ್ಷಣ ಬೇಕಾಗ್ತದೆ. ಕರೆಕ್ಟ್ ಆಗಿ ಬಂದೈತೆ. ಇದಾದ್ರೂ ಸಿಕ್ತಲ್ಲ ತಿನ್ನಕ್ಕೆ. ಏನಾರ ಒಂದ್ ತಿನ್ಬೇಕು ಫ್ರೆಂಡ್ಸ್. ನಾನು ಹೊರಗಡೆ ಹೋಗೋದೇ ನೆಪ ಮಾಡ್ಕೊಂಡು ತಿನ್ನಕ್ಕೆ. ಏನು ಎಷ್ಟೇ ಮಸ್ಕ ಹೊಡೆದ್ರು ಏನು ಕೊಡ್ಸಲ್ಲ. ಅದಕ್ಕೆ ಮನೇಲಿ ಏನೋ ಅದು ಇದು ಮಾಡ್ಕೋತೀನಿ. ಬಜ್ಜಿ ಬೋಂಡ ಎಲ್ಲ ನನ್ನ ಜೀವನದಲ್ಲಿ ಕನ್ಸಾಗೆ ಉಳ್ದು ಬಿಡ್ತೈತೆ. ನಮ್ಮ ಮುಂದಿನ ಜೀವನದಲ್ಲಿ ಅಂತ ಭಯ ಆಗ್ತೈತೆ ಫ್ರೆಂಡ್ಸ್. ನನಗೆ ಜೀವನ ಅಂದ್ರೇನೆ ಭಯ ಆಗ್ತೈತೆ. ಪಾನಿಪುರಿ ತಿನ್ನಂಗಿಲ್ಲ ಅಂದ್ಮೇಲೆ ಮತ್ತೆ ಯಾಕೆ ಜೀವನ ಹಂಗಿಂತೆಲ್ಲ ಅನಿಸ್ತೈತೆ. ಓಕೆ ಫ್ರೆಂಡ್ಸ್, ಬಿಸಿ ಜೋಳ ತಿಂದ ಒಂದ್ ಸ್ವಲ್ಪ ತರಕಾರಿನೆಲ್ಲ ಪ್ಯಾಕ್ ಮಾಡಿ ಇಟ್ಟು ಆಮೇಲೆ ಅಡುಗೆಗೆ ಬರ್ತೀನಿ. ಮೊದಲು ಏನಾರು ಹೊಟ್ಟೆಗೆ ಬೇಕೇ ಬೇಕು. ಬಿಸಿಯಾಗಿ ತಣ್ಣಗೆ ಓಡಾಡ್ಕೊ ಬಂದಿದೀವಿ. ಇಬ್ಬರಿಗೂ ಸಮ ಪ್ರಮಾಣ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಮತ್ತೆ ಬಿಟ್ಟಿದೀನಿ. ಹೋಗ್ಬಿಟ್ಟೈತೆ. ಇಲ್ಲೇ ಐತಲ್ಲ ಕಾಣಿಸ್ತಾ ಇಲ್ಲ. ಚೆನ್ನಾಗೈತೆ. ಫ್ರಿಜ್ ಅಲ್ಲಿ ಅದು ಅವ್ರ ಕವರ್ ಪ್ಯಾಕ್ ಮಾಡ್ಕೊಟ್ಟಿದ್ರ ಫ್ರೆಂಡ್ಸ್. ಹಂಗೆ ಇಟ್ಟಿದ್ದೆ. ಓಪನ್ ಮಾಡಿ ಇಟ್ಟಿದ್ರೆ ಹೋಗ್ಬಿಟ್ಟಿರೋದೇನೋ. ಹೊಲ ಕೆಟ್ಟೋಗ್ಬಿಟ್ಟಿರೋದೇನೋ. ರುಚಿ ಒಂದ್ ಸ್ವಲ್ಪ ಕಮ್ಮಿ ಆಗೈತೆ ಫ್ರೆಂಡ್ಸ್. ಅವತ್ತು ಇನ್ನ ರುಚಿಯಾಗಿತ್ತು ತಾನೇ. ರುಚಿ ಕಮ್ಮಿ ಆಗೈತೆ. ಉಪ್ಪು ಖಾರ ಹಾಕೋಬೇಕು ಅಷ್ಟೇ. ಸಿಂಪಲ್. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಉಪ್ಪು ಖಾರ ನಿಂಬೆ ಹುಳಿ ಸೂಪರ್ ಆಗಿರ್ತೈತೆ. ಬಜ್ಜಿ ಬಂಡ ಎಲ್ಲ ಇದ್ರ ಮುಂದೆ ವೇಸ್ಟ್. ಅದಷ್ಟು ಕದಾಡ್ಲಾಡ್ತೈತೆ. ಫ್ರಾಂಕ್ ಮಾಡೋಣ ಅಂದೆ ಅನ್ಕೊಂಡೆ ಫ್ರೆಂಡ್ಸ್. ಗಂಡ ಅದಕ್ಕೆಲ್ಲ ಇದ್ರಲ್ಲ ದೊಡ್ಡ ದೇವಭೂತ ತರ ನಾನೇ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೊಮೆಟೊ ತಂದ್ವಿ ಫ್ರೆಂಡ್ಸ್. 50 ರೂಪಾಯಿಗೆ
2.5 kg ಅಲ್ಲ ಹುಳಿ ಟೊಮೊಟೊ. ನಂಗೆ ಜಾಸ್ತಿ ಇಷ್ಟ ಈ ಟೊಮೊಟೊ. ನೋಡಿದ ತಕ್ಷಣ ನನ್ ನೆನಪಾಗೋದೆ ರಸಮ್ಮು. ಈಗ ತಾನೇ ಫಿಕ್ಸ್ ಆಗ್ಬಿಟ್ಟೆ ಫ್ರೆಂಡ್ಸ್. ಹೋಗಕ್ ಮುಂಚೆ ಏನೋ ಅಡುಗೆ ಫಿಕ್ಸ್ ಅದೇ. ಈಗ ಟೊಮೊಟೊ ನೋಡಿದ ತಕ್ಷಣ ನಾನು ಮೈಂಡ್ ಚೇಂಜ್ ಮಾಡ್ಕೊಂಡೆ. ಹಿಂಗಿರ್ತೈತಿ ಗೊತ್ತಾ ಫ್ರೆಂಡ್ಸ್, ಹುಳಿ ಟೊಮೊಟೊ ರಸ ಅಂದ್ರೆ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ತಿನ್ನೋದಕ್ಕೆ ಪ್ರಾಣ ಕೊಡೋದು ನಾನು. ಅದಕ್ಕೆ ಹಣ್ಣು ಟೊಮೊಟೊ ಎಲ್ಲ ಹಾಕೊಂಡು ರಸ ಮಾಡ್ತೀನಿ. ಈಗ ಕೆಲವ್ರು ಹುಳಿ ಟೊಮೊಟೊ ಇಷ್ಟ ಆಗಲ್ಲ, ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಮೊದಲು ಉಪ್ಪು ಖಾರ ಎಲ್ಲ ಹಾಕೊಂಡು ಚೆನ್ನಾಗಿ ತಿಂತಾ ಇದ್ದೆ. ಬರ್ತಾ ಬರ್ತಾ ವಯಸ್ಸಾಯ್ತಲ್ಲ, ಎಲ್ಲ ಆಸೆಗಳೋಯ್ತು. ಓಕೆ ಫ್ರೆಂಡ್ಸ್, ಶಿವ ಸ್ವಲ್ಪ ತರಕಾರಿನೂ ತಂದೈತೆ. ಮೊದಲು ಇದನ್ನ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ, ಆಮೇಲೆ ಅಡುಗೆಗೆ ಬರ್ತೀನಿ. ಕ್ಯಾಪ್ಸಿಕಮ್ ಐತೆ. ನಾಳೆ ನಿನ್ ಫ್ರೈಡ್ ರೈಸ್ ಮಾಡ್ಕೊಡ್ಲಾ? ವೆಜ್ ಫ್ರೈಡ್ ರೈಸು. ಫ್ರೆಶ್ ಬೆಂಡೆಕಾಯಿ ಫ್ರೆಂಡ್ಸ್. ಬೆಂಡೆಕಾಯಿ ಹೋದ್ ವಾರ ತಂದಿದ್ದು ನಾನು ಖಾಲಿನೇ ಮಾಡ್ಲಿಲ್ಲ, ಅಕ್ಕಿಗೆ ಎತ್ಕೊಂಡಿದೀನಿ. ಈಗ ಟೊಮೊಟೊ ರಸಕ್ಕೆ ಅನ್ನ ಐತೆ ಆಲ್ರೆಡಿ. ಯಾಕಂದ್ರೆ ಬಿಸಿ ಅನ್ನ ಮುದ್ದೆ ಏನು ಮಾಡ್ತಲ್ಲ, ಯಾಕಂದ್ರೆ ಫ್ರೆಂಡ್ಸ್ ಸಿಲಿಂಡರ್ ಇನ್ನೇನು ಖಾಲಿ ಆಗೋ ತರ ಐತೆ. ನನ್ ಮುದ್ದೆಗೆ ಇಟ್ಬಿಟ್ಟು, ಸಾರಿಗೆ ಇಟ್ಬಿಟ್ಟು, ರಸಕ್ಕೆ ಇಟ್ಬಿಟ್ಟು ಎಲ್ಲ ಆಮೇಲೆ ಏನು ಆಗ್ದಿರ ಆಗ್ಬಿಡ್ತೈತಿ. ಅದಕ್ಕೆ ಅದ ಅನ್ನಕ್ಕೇನೆ ಬೆಂಡೆಕಾಯಿ ಫ್ರೈ ಮಾಡಿ ಟೊಮೊಟೊ ರಸ ಮಾಡ್ತೀನಿ. ಸರಿ ಹೋಗ್ತೈತೆ. ಹಳೆ ಬೆಂಡೆಕಾಯಿ ಖಾಲಿ ಮಾಡ್ಬೇಕು, ಅದಕ್ಕೆ ಅದನ್ನ ಸೈಡ್ ಹಾಕೋಬೇಕು. ನಾವ್ ತರಕಾರಿನೇ ತಿಂತಾ ಇಲ್ಲ, ಒಳ್ಳೊಳ್ಳೆ ಅಡ್ಗೆನೆ ಮಾಡ್ತಾ ಇದೀನಿ. ಫ್ರೆಶ್ ಬೆಂಡೆಕಾಯಿನ ಸೈಡ್ ಇಟ್ಕೋಬೇಕು. ಬೆಂಡೆಕಾಯಿ ಒಂದು ರೆಸಿಪಿ ಮಾಡ್ಬೇಕಂತ ಮೈಂಡ್ ಫಿಕ್ಸ್ ಮಾಡ್ಕೊಂಡಿದೀನಿ, ಅದೆಲ್ಲ ಕ್ಯಾನ್ಸಲ್ ಆಗ್ತಾ ಹೋಗ್ತಾನೆ ಐತೆ. ಅಟ್ಲೀಸ್ಟ್ ಫೇಸ್ ಬೇಕಾರ ಮಾಡ್ತೀನಿ. ಬೆಂಡೆಕಾಯಿ ಯಾವ ಇವೆಲ್ಲ ಫ್ರೆಶ್ ಹೊಲದಲ್ಲಿ ಕುಯ್ದು ಇವಾಗ್ಲೇ ಕೊಟ್ಟಂಗೈತೆ ಬೆಂಡೆಕಾಯಿನ. ಇದನ್ನ ಫ್ರಿಜ್ ಅಲ್ಲಿ ಇಟ್ಟು ಬಾಡಿಸ್ಬಿಟ್ಟು ತಿಂತೀವಲ್ಲ, ನಾವೆಂತ ನತದೃಷ್ಟರು ಅಂತ ಅರ್ಥ ಆಗ್ತೈತಿ. ಈಗಲೇ ಫ್ರೆಶ್ ಆಗಿರೋ ತರದಂತೆ ಅದನ್ನ ಬಾಡಿಸಿ ತಿನ್ನೋದಂತೆ. ಮಕ್ಕಳಿಗೆ ಬೆಂಡೆಕಾಯಿನ ಜಾಸ್ತಿ ಕೊಡಿ ಫ್ರೆಂಡ್ಸ್. ಫ್ರೈ ತವಾ ಫ್ರೈ ಮಾಡಿದ್ದಲ್ಲ ಅವತ್ತು ಮೊನ್ನೆ, ಅದು ಸಾಂಬಾರ್ ಏನೋ ಮಾಡಿ. ಬೆಂಡೆಕಾಯಿ ತಿಂದಷ್ಟು ಚುರುಕ್ ಆಗ್ತಾರಂತೆ. ನೋಡಿ, ನಾನು ಬೆಂಡೆಕಾಯಿ ತಿಂದು ಇಷ್ಟು ಚುರುಕಾಗಿರೋದು. ಪಟ ಅಂತ ಮಾತಾಡ್ತೀನಿ, ಕಾರಣ ಬೆಂಡೆಕಾಯಿ. ನ್ಯಾಷನಲ್ ವೆಜಿಟೇಬಲ್ ಯಾವ್ದು ಅಂದ್ರೆ ಬೆಂಡೆಕಾಯಿ. ಅದಲ್ಲ ಅಂದ್ರೂ ನಾನು ನ್ಯಾಷನಲ್ ವೆಜಿಟೇಬಲ್ ಬೆಂಡೆಕಾಯಿ ಮಾಡ್ಬಿಡ್ತೀನಿ. ಅದ್ರ ಹಸಿಮೆಣಸಿನಕಾಯಿ ಯಾಕಂದ್ರೆ ಹಸಿಮೆಣಸಿನಕಾಯಿ ನನ್ಗೆ ಆಗ್ಬರಲ್ಲ. ಈರುಳ್ಳಿ ತಗೋದಿರ ಬಂದಿದೀವಲ್ಲಪ್ಪಿ ನಾವು. ಏನೋ ಫ್ರೆಂಡ್ಸ್, ನಾನು ಇಲ್ಲಿ ಗ್ಯಾಪ್ಸ್ಕೊಂಡು ಹೋಗ್ತೀನಿ, ಅದ್ ತಕೊಳ್ಳೋಣ ಇದ್ ತಕೊಳ್ಳೋಣ ಅಂತ ಹೋಗ್ಬಿಟ್ಟು ತರೋದೇ ಇನ್ನೊಂದು. ಈರುಳ್ಳಿ ತಗೋಬೇಕು ಅನ್ಕೊಂಡು ಹೋಗಿ ಟೊಮೊಟೊ ತಂದಿದ್ದೀನಿ. ಟೊಮೊಟೊನು ಇರ್ಲಿಲ್ಲ. ಹೋದ್ರೆ ಒಂಥರ ಫ್ರೆಂಡ್ಸ್, ನಾನು ಝೂ ಇಂದ ತಪ್ಸ್ಕೊಂಡಿರೋ ಪ್ರಾಣಿ ತರ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಒಂಥರ ಆಶ್ಚರ್ಯವಾಗಿ ಅಂಗಡಿಗಳು, ಬೇಕರಿಗಳು, ಪಾನಿಪುರಿ ಅಂಗಡಿಗಳೆಲ್ಲ ನೋಡ್ತಾ ಇರ್ತೀನಿ. ಒಂಥರ ಖುಷಿ. ಆ ಖುಷಿ ನನ್ ಮರ್ತೋದೆ. ಇಲ್ಲೇ 3 ಹೊತ್ತು ಇಟ್ಟು ನನ್ನ ಜೈಲಲ್ಲಿ ಹಾಕ್ದಂಗ ಆಗೈತೆ. ನಾನು ಟಾಮು ಬಿಟ್ರೆ ಬೇರೆ ಪ್ರಪಂಚ ಇಲ್ಲ. ನಾಟಿ ಟೊಮೊಟೊ ಆಗ್ಲಿ, ಹುಳಿ ಟೊಮೊಟೊ ಆಗ್ಲಿ, ಮಧ್ಯದಲ್ಲಿರೋದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ತೆಗೆದು ಸಪ್ರೇಟ್ ಮಾಡ್ಲೇಬೇಕು ಫ್ರೆಂಡ್ಸ್. ಇದನ್ನ ತಿಂದ್ರೆ ಹೊಟ್ಟೆ ನೋವು ಬರ್ತೈತಂತೆ. ಚಿಕ್ಕ ವಯಸ್ಸಿಂದ ಹೇಳ್ತಾವ್ರೆ, ಅದಕ್ಕೆ ನಾನು ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಬೆಂಡೆಕಾಯಿ ಇವಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಇವೆರಡಕ್ಕೂ ಬಳಸಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಬಟ್ ನಾನು ಹಸಿಮೆಣಸಿನಕಾಯಿ ಬಳಸ್ತಾ ಇಲ್ಲ. ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೋಬೇಕು. ಮೊದಲು ಬೆಂಡೆಕಾಯಿನ ಮಾಡ್ಕೊಳ್ತಾ ಇದ್ದೀನಿ. ಇದು ಜಸ್ಟ್ ಫ್ರೈ. ಸಾಸಿವೆ ಹಾಕೊಂಡು, ಕರ್ಬೇವಿಲ್ಲ ಫ್ರೆಂಡ್ಸ್, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಯಾವಾಗಲೂ ಬೆಂಡೆಕಾಯಿ ಸಾರು ಗೊಜ್ಜು ಮಾಡ್ಬೇಕಾದ್ರೆ ನಾವು ಬೆಂಡೆಕಾಯಿನ ಸಪ್ರೇಟಾಗಿ ಹುರ್ಕೋತೀವಿ. ಆದರೆ ಫ್ರೈ ಮಾಡ್ಬೇಕಾದ್ರೆ ಹುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಹಿಂಗೂ ಸ್ವಲ್ಪ ಹಾಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಬಾಡಿಸ್ಕೊಂಡಿದ ತಕ್ಷಣನೇ ಬೆಂಡೆಕಾಯಿನ ಹಾಕ್ಕೊಬಿಡೋದು. ಸಪ್ರೇಟಾಗಿ ಯಾಕೆ ಬಾಡಿಸ್ಕೊಳ್ಳಲ್ಲ ಅಂದರೆ, ಆಲ್ರೆಡಿ ಇಲ್ಲಿ ಎಣ್ಣೆ ಹಾಕೊಂಡು ಬಾಡಿಸ್ಕೊಳ್ತೀವಲ್ಲ, ಸಪ್ರೇಟಲ್ಲಿ ಬೇರೆ ಯಾಕೆ ಬಾಡಿಸ್ಕೊಳ್ಳೋದು ಅಂತ. ಇದೊಂದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಫ್ರೆಂಡ್ಸ್ ಈ ಫ್ರೈ. ಅದ್ರ ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ. ಈಗಲೇ ಉಪ್ಪು ಸಹ ಹಾಕ್ಕೊಬಿಡ್ತೀನಿ. ಪುಡಿ ಉಪ್ಪು ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇರೋದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಡಿಮೆ ಅಂದ್ರೂ ಒಂದು 7-8 ನಿಮಿಷ ಹಿಂಗೆ ಹಾಡಿಸ್ತಾನೆ ಇರಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟು ಎಷ್ಟು ಬೆಂಡೆಕಾಯಿ ಆಗಿದ್ದೀವಿ ಅದರ ಅರ್ಧದಷ್ಟು ಆಗಿದ್ರೆ ಚೆನ್ನಾಗಿ ಬೆಂದೈತೆ ಅಂತ. ಆಮೇಲೆ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಧನಿಯಾ ಪುಡಿ, ನನ್ನ ಫೇವ್ರೆಟ್ ಸೀಕ್ರೆಟ್ ಇಂಗ್ರೀಡಿಯೆಂಟು ಚಿಕನ್ ಮಸಾಲ ಹಾಕ್ತೀನಿ ಫ್ರೆಂಡ್ಸ್. ನಾನು ಬೆಂಡೆಕಾಯಿ ಫ್ರೈಗೆ ಇದ್ದಾಗ ಹಾಕ್ತೀನಿ. ಗರಂ ಮಸಾಲ ಅಂದ್ರೆ, ಇಲ್ಲ ಅಂದ್ರೆ ಚಿಕನ್ ಮಸಾಲ. ಇದನ್ನ ಹಾಕಿ ಲೋ ಫ್ಲೇಮಲ್ಲಿ ಬಾಡಿಸ್ಕೊಳ್ಳೋದು. ಇವಾಗ ಒಂದು ಸ್ವಲ್ಪ ಘಾಟ್ ಬರ್ತಾ ಇರ್ತೈತೆ ಮನೇಲಿ ಮಾಡ್ಬೇಕಾದ್ರೆ, ಅದ್ರ ಅಡ್ಜಸ್ಟ್ ಮಾಡ್ಕೋಬೇಕು. ಟೇಸ್ಟ್ ಬೇಕಂದ್ರೆ ಅಡ್ಜಸ್ಟ್ ಮಾಡ್ಕೋಬೇಕು. ಈ ತರ ಬರ್ತೈತೆ ಫ್ರೆಂಡ್ಸ್. ಇದನ್ನ ಚಪಾತಿ ಜೊತೆ, ದೋಸೆ ಜೊತೆ, ಬರೀ ಅನ್ನ ಸಾಂಬಾರ್ ಜೊತೆ ತಿಂತಾ ಇದ್ರೆ ಸ್ವರ್ಗ. ಆಮೇಲೆ ಅದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಗಿ ಸೈಡ್ಗೆ ಎತ್ತಿಟ್ಬಿಡೋದು. ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಈಗ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಇದಕ್ಕೆ ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು. ಎರಡು ಐಟಮ್ಗೂ ಮೇನ್ ಕರ್ಬೇವು ಸೊಪ್ಪೆ ಬೇಕಿತ್ತು ಫ್ರೆಂಡ್ಸ್, ಅದೇ ಇಲ್ಲ. ಇದು ಸಪ್ರೇಟ್ ರಸಮ್ ಫ್ರೆಂಡ್ಸ್.
ಫ್ರೆಂಡ್ಸ್, ಇದೊಂಥರ ಡಿಫ್ರೆಂಟಾಗಿ ಮಾಡ್ಕೊಳ್ತೀನಿ ನಾನು. ಈರುಳ್ಳಿ ಬೆಳ್ಳುಳ್ಳಿ ಬಾಡಿಸ್ಕೊಂಡ್ಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ. ಟೊಮೊಟೊ ಆದಷ್ಟು ಜಾಸ್ತಿ ಹಾಕೊಂಡ್ರೆ ರಸಮ್ ಟೇಸ್ಟ್ ಜಾಸ್ತಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇರ್ತೀನಿ. ಇದು ಬೇಗ ಬೇಯಬೇಕಂದ್ರೆ ಏನಿಲ್ಲ, ಸಿಂಪಲ್ ಪ್ಲೇಟ್ ಮುಚ್ಚಿಬಿಟ್ಟು 2 ನಿಮಿಷ ಬಿಟ್ಟುಬಿಟ್ರೆ ಟೊಮೊಟೊ ಹುಳಿ ಟೊಮೊಟೊ ಬೇಗ ಸಾಫ್ಟ್ ಆಗಿಬಿಡ್ತೈತೆ. ಆಮೇಲೆ ಪ್ಲೇಟ್ ತೆಗ್ದು ಸ್ವಲ್ಪ ಮಸ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ರೆಡಿ ಅಂತ. ಇದನ್ನ ಹುಳಿ ಟೊಮೊಟೊದಲ್ಲೇ ಮಾಡಿದ್ರೆ ರಸಮ್ ಟೇಸ್ಟ್ ಬರೋದು. ನಾಟಿ ಟೊಮೊಟೊದಲ್ಲಿ ಮಾಡಿದ್ರೆ ಸ್ವಲ್ಪ ಹುಣಸೆ ರಸ ಹಾಕೋಬೇಕು. ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ನಾನು ಸುಮಾರು ಥರ ರಸ ಮಾಡ್ತೀನಿ. ಖಾರದ ಪುಡಿ ಹಾಕಿ, ಧನಿಯಾ ಪುಡಿ ಹಾಕಿ, ಹಸಿಮೆಣಸಿನಕಾಯಿ ಹಾಕಿ, ಸಾಂಬಾರು ಪುಡಿ ಹಾಕಿ, ಇದು ಖಾರದ ಪುಡಿ ಹಾಕಿ ಮಾಡೋದು. ಯಾಕಂದರೆ ಕಲರ್ ಹಿಂಗೆ ಉಳ್ಕೋತೈತಿ ಈ ಥರ ಮಾಡಿದ್ರೆ. ಖಾರದ ಪುಡಿ ಹಾಕಿದ್ಮೇಲೆ 2 ನಿಮಿಷ ಕುದಿಸ್ಕೊಂಡು ಆಮೇಲೆ ನೀರು ಹಾಕ್ಕೋಬೇಕು. ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತೆ. ನೀರು ಸಹ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿ ಇರಬೇಕು. ಸ್ವಲ್ಪ ಸಾರು ಥರ ರಸಮ್ ಥರ 2 ಥರನೂ ಇರಬೇಕು. ಇದನ್ನು ಕುದಿಯಕ್ಕೆ ಬಿಡಬೇಕು. ಉಪ್ಪು ಆಲ್ರೆಡಿ ಹಾಕೊಂಡಿರೋದ್ರಿಂದ ಸರಿ ಹೋಯ್ತು. ಹೆಚ್ಚು ಕಡಿಮೆ ಇದ್ರೆ ಆಮೇಲೆ ಹಾಕೊಳ್ಳೋದು. ಚೆನ್ನಾಗಿ ಕುದಿಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕೋಬೇಕು. ಈ ರಸಮ್ ಮಾತ್ರ ಘಮ ಘಮ ಅಂತ ಸೂಪರ್ ಆಗಿರ್ತೈತೆ. ಇದ್ರ ಮುಂದೆ ಏನು ಬೇಡ ಫ್ರೆಂಡ್ಸ್, ಬಿಸಿ ಅನ್ನ ಇದು ಬಿಟ್ರೆ ಸಖತ್ತಾಗಿರ್ತೈತೆ. ನಿಜ ಹೇಳ್ಬೇಕಂದ್ರೆ ಈ ತರ ಊಟ ತಿನ್ಬೇಕಾಗಿರೋದು ಫ್ರೆಂಡ್ಸ್. ನಾವು ಏನೇ ಊಟ ತಿಂದ್ರೆ ಜೊತೆಗೆ ಒಂದು ಪಲ್ಯನೋ ಸೊಪ್ಪು ಏನೋ ಒಂದು ಇಟ್ಕೊಂಡು ತಿನ್ಬೇಕು. ಆದ್ರೆ ನಾವು ಹಂಗೆ ಯೋಚನೆ ಮಾಡಲ್ಲ. ಅದೇ ಪಲ್ಯ ಇನ್ನೊಂದು ಹೊತ್ತಿಗೆ ಸಾರ್ಗಾಗ್ತೈತೆ ಅಂತ ಯೋಚನೆ ಮಾಡ್ತೀವಿ. ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ನಾವೆಲ್ಲ ಹಿಂಗೆ ಯೋಚನೆ ಮಾಡ್ತೀವಿ ಫ್ರೆಂಡ್ಸ್. ಕಳ್ದೋಗ್ಬಿಟ್ಟಾ ಸಕ್ಕದಾಗೈತಲ್ಲ, ಸ್ಮೆಲ್ಲಲ್ಲೇ ಗೊತ್ತಾಗ್ತೈತೆ ಫ್ರೆಂಡ್ಸ್. ಇದು ನನ್ನ ಫೇವ್ರೆಟ್ ರಸಮ್. ಎನಿ ಟೈಮ್ ಫೇವ್ರೆಟ್ ರಸಮ್. ಮಧ್ಯರಾತ್ರಿ ನೀವು ಎಬ್ಬರಿಸ್ಬಿಟ್ಟು ಬಿಸಿ ಬಿಸಿ ಅನ್ನ ರಸ ಕೊಟ್ಬಿಟ್ರೆ ಸಾಕು ಫ್ರೆಂಡ್ಸ್. ಪಲ್ಯ ಹೆಂಗೈತೆ? ಅದು ತವ ಫ್ರೈ ಮಾಡಿದ್ದೀನಿ. ಸಕ್ಕತ್ತಾಗೈತಲ್ಲ, ನನಗೆ ಬಾಯಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್. ನಾನು ತಿನ್ಬೇಕು. ನನ್ನ ಫೇವ್ರೆಟ್ ಊಟ ಹಾಕೊಂಡಾಗ ಮಾತ್ರ ನಾನು ಸಪ್ರೇಟ್ ಬಂದ್ಬಿಡ್ತೀನಿ ಫ್ರೆಂಡ್ಸ್. ನಾನು ಆದಿಸ್ಕೊಂಡು ತಿನ್ಬೇಕು ಅರ್ಧ ಗಂಟೆ. ಈ ತರ ಫ್ರೈ ಮಾಡ್ಕೋತೀನಲ್ಲ ಫ್ರೆಂಡ್, ತವ ಫ್ರೈ ಇದನ್ನು ಸಹ ಕಿಚ್ಕೊಂಡು ತಿಂತಾರೆ. ನೀವು 3 ದಿನ ಅನ್ನ ಬಿಟ್ಟು ಬಿಡ್ತೀರಾ. ಅದಕ್ಕೆ ನೆಟ್ಟಕ್ಕೆ ತಿಂತೀನಿ. ಹಿಂಗಲ್ಲ ಫ್ರೆಂಡ್ಸ್, ಬಿಸಿ ಬಿಸಿ ಕುದಿಯೋ ಅನ್ನ ಇರ್ಬೇಕು, ಅದ್ರ ಜೊತೆಗೆ ರಸ ಹಾಕೊಂಡ್ ತಿನ್ಬೇಕು. ತಂಗ್ಲಾನ ಇದೆ, ಇಸೋಕೆ ಅಡ್ಜಸ್ಟ್ ಮಾಡ್ಕೋತೀನಿ. ದೇವ್ರ ನನ್ಗೇನು ಬೇಡ, ಈ ತರ ರುಚಿ ರುಚಿಯಾಗಿ ಡೈಲಿ ಊಟ ಇದ್ರೆ ಸಾಕು. ದೇವ್ರ ಮೇಲಿಂದ ಕೊಟ್ಟಿದ್ದೀನಲ್ಲ, ಇನ್ನೇನ್ ನಿನಗೆ ಅಂತೈತೆ. ಸಖತ್ತಾಗಿ ಬಂದೈತೆ. ಇದೇ ಮೊದಲನೇ ಸಲ 11 ಗಂಟೆವರೆಗೂ ಅಡುಗೆ ಮಾಡಿ ತಿಂದಿತ್ತು ಫ್ರೆಂಡ್ಸ್. ಹೊರಗಡೆ ಎಲ್ಲ ಓಡಾಡ್ಕೊ ಬಂದು. ಏನ್ ಅನಿಸ್ತೈತಪ್ಪೆ? ಅನ್ನಿಸ್ತಾ ಇದೆಯಾ? ಚುಮು ಅನ್ನಿಸ್ತಾ ಇದೆಯಾ? ಸ್ವೆಟರ್ ಹಾಕೊಂಡಿದ್ದೀರಾ ಚಳಿ ಚಳಿ ಅಂದ್ರೆ ನಾನೇನ್ ಮಾಡ್ಲಿ ಫ್ರೆಂಡ್ಸ್. ನಾಳೆ ವಾಷಿಂಗ್ ಮಿಷಿನ್ ನಾನೇ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ. ಓಕೆ ಫ್ರೆಂಡ್ಸ್, ವಿಶಿಂಗ್ ಎಲ್ಲ ನಾಳೆ ಮಾಡ್ತೀವಿ. ನಿದ್ದೆ ಎಳಿತೈತೆ, 11 ಗಂಟೆ ಆಯ್ತು ಈಗ. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.